ब्रह्म तस्मै श्री गुरवे नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। ओम नमो भगवते ब्रह्मविद्याचार्य ओम नमो भगवते वैवस्वताय मृत्यवे ब्रह्मविद्याचार्याय नचिकेतसे च। ओम नमो भगवते वैवस्वताय मृत्यवे ब्रह्मविद्याचार्याय नचिकेतसे च। ओम नमो भगवते वैवस्वताय मृत्यवे ब्रह्मविद्याचार्याय नचिकेतसे च। ओम ಕಠೋಪನಿಷತ್ ಮೊದಲನೇ ಅಧ್ಯಾಯದ ಮೊದಲನೇ ವಲ್ಲಿಯ 20 ಮಂತ್ರವನ್ನ ನೋಡಿದ್ವಿ. ಇನ್ಫ್ಯಾಕ್ಟ್ 21 ಆಗಿದೆ. ಇನ್ನು 20 ಮಂತ್ರಕ್ಕೆ ಕಿಂಚಿತ್ ಆದಿಶಂಕರಾಚಾರ್ಯರ ಇಂಟ್ರೊಡಕ್ಷನ್ ನೋಡಿದ್ವಿ. ಭಾಷ್ಯದ ಪ್ರಕಾರ ಹೋಗ್ಬೇಕು ಅಂತಾದ್ರೆ 2 ವರವನ್ನ ನಚಿಕೇತಸ್ ಯಮನ್ನ ಕೇಳಿದ. ಯಮ ಅದಕ್ಕೆ ಫಲವನ್ನು ಕೊಟ್ಟಿದ್ದಾಯ್ತು. ಶಂಕರರ ಭಾಷ್ಯದಲ್ಲಿ ಇಹಲೋಕ ಫಲ ಪರಲೋಕ ಫಲ ಮುಗಿಸ್ಬಿಟ್ಟಿವಿ. ವೆರಿ ಸಿಂಪಲ್, ನೋ ಎಕ್ಸ್ಪ್ಲನೇಷನ್ ರಿಕ್ವೈರ್ಡ್. ಇಹಲೋಕ ಪರಲೋಕ ಫಲ ಈಸ್ ಈಕ್ವಲ್ ಟು ವೇದ ಪೂರ್ವ ಭಾಗದ ಫಲವನ್ನ ಗ್ರಾಂಟ್ ಮಾಡಿ ಆಯ್ತು. ಈಗ ವೇದಾಂತದ ಭಾಗಕ್ಕೆ ಬರ್ತಾ ಇದೀವಿ. ಅದು ಒಂದು ಫಲ ಕೇಳಿದ್ದೇನೆ. ವೇದಾಂತದ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂದ್ರೆ ಅದು ಯಾವಾಗಲೂ ಸೆಲ್ಫ್, ನನ್ನ ಬಗ್ಗೆ ಆಗಿರ್ಬೇಕು. ವೇದ ಪೂರ್ವ ಭಾಗದ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂದ್ರೆ ಇನ್ನೊಬ್ಬರ ಬಗ್ಗೆ ಆಗಿರ್ಬೇಕು ಅಲ್ವಾ. 2 ಪ್ರಶ್ನೆ ಇನ್ನೊಬ್ಬರಿಗೆ ಸಂಬಂಧ ಇರ್ತಿದ್ದು, ಒಂದು ಅಪ್ಪನಿಗೆ, ಇನ್ನೊಂದು ಪ್ರಪಂಚಕ್ಕೆ, ಸಮಾಜಕ್ಕೆ. ಆದ್ರೆ ವೇದಾಂತ ಈಸ್ ಈಕ್ವಲ್ ಟು ಆಲ್ವೇಸ್ ಸೆಲ್ಫ್. ಇದಲ್ಲೇ ಗೊತ್ತಾಗುತ್ತೆ. ಪ್ರಶ್ನೆ ಕೇಳದಲ್ಲಿಯೂ ವೇದಾಂತ ಏನ್ ಫೋಕಸ್ ಮಾಡುತ್ತೆ? ನನ್ನ ಬಗ್ಗೆ ಫೋಕಸ್ ಮಾಡುತ್ತೆ. ವೇದ ಪೂರ್ವ ಭಾಗ ಇನ್ನೊಬ್ಬರ ಬಗ್ಗೆ ಅಕ್ಕಪಕ್ಕದ ಮನೆಯವ್ರ ಬಗ್ಗೆ ಫೋಕಸ್ ಮಾಡುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ 21ನೇ ಶ್ಲೋಕದಲ್ಲಿ ದೇವೇರತ್ರಾಪಿ ವಿಚಿಕಿತ್ಸಿತಂ ಪುರ ನಹಿ ಸುವಿಜ್ಞೇಯ ಮನುರೇಶ ಧರ್ಮ ಅನ್ಯಂ ವರಂ ನಚಿಕೇತೋ ವೃಣೀಶ್ವ ಮಾಮೋ ಪರೋತ್ಸೀರತಿ ಮಾ ಸೃಜೈನಂ. ಇದು ನೋಡಿದ್ವಿ. ಹೇ ನಚಿಕೇತ, ಅನ್ಯಂ ವರಂ ವೃಣೀಶ್ವ, ಬೇರೆ ವರವನ್ನ ಕೇಳು. ಇನ್ನು ಇಹಲೋಕ ಪರಲೋಕ ಫಲವನ್ನ ಕೇಳಿದಾಗ ಎಕ್ಸ್ಟ್ರಾ 2 ಫಲವನ್ನ ನಾ ಕೊಟ್ಟೆ. ಯಾವ್ದು ಎಕ್ಸ್ಟ್ರಾ ಫಲ? ಒಂದು ಅಪ್ಪನಿಗೆ ಕೋಪ ಹೋಗ್ಬೇಕು ಅಂತ ಕೇಳಿದೆ, ಕೋಪ ಪ್ಲಸ್ ನಿದ್ದೆನೂ ಬರುತ್ತೆ ಅದಂತ ಹೇಳಿದೆ. ಇನ್ನೊಂದು ಸ್ವರ್ಗಲೋಕಕ್ಕೆ ಹೇಗೆ ಹೋಗೋದು ಅಂತ ಕೇಳಿದೆ, ಸ್ವರ್ಗಲೋಕದ ಜೊತೆಗೆ ಬ್ರಹ್ಮಲೋಕವನ್ನು ಹೇಳ್ಕೊಟ್ಟೆ. ಅದಲ್ಲದೆ ನನ್ನ ಮನೆಯವ್ರ ಕುತ್ತಿಗೆಯಲ್ಲಿ ರೂಬಿ ಹಾರ ಇತ್ತು, ಅದನ್ನು ಕೊಟ್ಟೆ. ಅದನ್ನು ಗ್ರಾಂಟ್ ಮಾಡಿದೆ. ನಿಮಗೆ ಎಷ್ಟು ಕಷ್ಟ ರೂಬಿ ಹಾರ. ಆದ್ರೆ ಆತ್ಮದ ಬಗ್ಗೆ ದಯವಿಟ್ಟು ಕೇಳ್ಬೇಡ, ಬೇರೆ ಪ್ರಶ್ನೆ. ಅನ್ಯಂ ವರಂ ವೃಣೀಶ್ವ. ಯಾಕೆ? ಅತ್ರ ಪುರ ಒಂದಾನೊಂದು ಕಾಲದಲ್ಲಿ ದೇವೈಹಿ ಅಪಿ ವಿಚಿಕಿತ್ಸಿತಂ. ಈ ಆತ್ಮ ವಿಷಯದ ಬಗ್ಗೆ ದೇವತೆಗಳಿಗೂ ಸಂದೇಹ ಇದೆ. ಇತ್ತು ಇಲ್ಲಿ ಅಂದ್ರೆ ಇತ್ತು ಅಂತ ಅಂದ್ರೆ ಇವಾಗ್ಲೂ ಇದೆ ಅಂತ ಅರ್ಥ ಅಲ್ವಾ. ದೇವತೆಗಳಿಗೆ ಸಂದೇಹ ಇರಬೇಕು ಅಂತಂದ್ರೆ ಎಲ್ಲಾ ದೇವತೆಗಳು ನಾವು ಮಾಡುವಂತಹ ಅಥವಾ ನಾವು ಕೊಡುವಂತಹ ಕರ್ಮದಿಂದ ಅಥವಾ ಉಪಾಸನೆಯಿಂದ ಅವರಿಗೆ ಪುಷ್ಟಿ ಆಗತ್ತೆ. ಪ್ರತಿಯೊಂದು ದೇವತೆಗೂ ಆ ದೇವತಾ ಸ್ಥಾನವನ್ನ ನಾವು ಕೊಡಬೇಕು ಅಂದ್ರೆ ಇಲ್ಲಿ ಭೂಲೋಕದಲ್ಲಿ ಇರುವಂತಹ ನಾವು ಮಾಡುವಂತಹ ಕರ್ಮವು ಹಾಗೂ ಉಪಾಸನೆಯಿಂದ ಅವರಿಗೆ ಪುಷ್ಟಿ ಸಿಗತ್ತೆ. ನನ್ಗೆ ಯಾವಾಗ್ಲೂ ಮನ್ಸಲ್ಲಿ ಇರೋದಿತ್ತು, ನೀವು ಯೋಚನೆ ಮಾಡಿ, ನಂತರದಲ್ಲಿ ನೀವು ಯೋಚನೆ ಮಾಡಿ ಅದು ಕರೆಕ್ಟಾ ಇಲ್ವಾ ಅಂತ ಹೇಳಿ. ತಪ್ಪು ಅಂದ್ರೆ ಬಿಟ್ಬೇಡ. ಇವಾಗ ಶಿರ್ಡಿ ಸಾಯಿಬಾಬಾಗೆ ಸುಮಾರು ಜನ ಹೋಗ್ತಾರೆ. ಏನ್ ಲಕ್ಷಾಂತರ ಜನ, ನುಗ್ಲು. ಅಲ್ಲಿ ಶಿರ್ಡಿ ಸಾಯಿಬಾಬನ ಮೂರ್ತಿ ಇದೆ, ಸಮಾಧಿ ಏನೋ ಇದೆ ಅಂತ ಹೇಳ್ತಾರೆ. ಎಲ್ಲ ಅವರನ್ನ ಪ್ರತಿಷ್ಠೆ ಮಾಡಿದ್ದಾರೆ. ಎಲ್ಲರೂ ಓಂ ಶ್ರೀ ಸಾಯಿರಾಮ್ ಓಂ ಶ್ರೀ ಸಾಯಿರಾಮ್ ಅಂತ ಹೇಳೋದು ನನಗ್ ಒಳ್ಳೇದಾಗತ್ತಾ, ಶಿರ್ಡಿ ಸಾಯಿಬಾಬಾಗ ಒಳ್ಳೇದಾಗತ್ತ? ಏನ್ ಸ್ವಾಮೀಜಿ ಹೀಗೆ ಕೇಳ್ತೀರ? ಇದೆಲ್ಲ ಆಲೋಚನೆ ಬರಲ್ವಲ್ಲ ನಮ್ಗೆ. ಸಾಯಿರಾಮ್ ಸಾಯಿರಾಮ್ ಅಂತ ಹೇಳ್ತಾ ಇದ್ರೆ ಯಾರಿಗ ಒಳ್ಳೇದಾಗತ್ತೆ? ನನಗ ಗೊತ್ತಿಲ್ಲ. ನಾನು ಪ್ರಶ್ನೆ ಕೇಳ್ತೇನೆ. ವೆರಿ ಫ್ರಾಂಕ್ಲಿ ಐ ಆಮ್ ಆಸ್ಕಿಂಗ್. ನನಗೇನ್ ಅನ್ಸೋದು ಅಂದ್ರೆ
we are calling some name. I'm not denying the ಅವತಾರ itself. ಭಗವಂತನಿಗೂ ಇವಾಗ ಜಸ್ಟ್ ಥಿಂಕ್ ಲೈಕ್ ದಿಸ್. ಇಂದ್ರ ಅಗ್ನಿಯೇ ನಮಃ, ವರುಣಾಯ ನಮಃ, ಆದಿತ್ಯಾಯ ನಮಃ ಅಂತ ಕರೆದ್ರೆ he gets the attention. That is boosting his ego. ಇವಾಗ ನಾನು ಇವಾಗ ಸಪೋಸ್ ಇಲ್ಲಿ ಇಲ್ಲಿ ಯಾರಿಷ್ಟ ನನಗೆ, ಯಾರನ್ನೊಬ್ಬರ ಹೆಸರು ಕರಿತೀನಿ ಅನ್ಕೊಳ್ಳಿ, ವಿವೇಕ್ ಹೆಸರು ಕರಿತೀನಿ ಅನ್ಕೊಳ್ಳಿಪ್ಪ. ವಿವೇಕ್ 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 ಅಂತಿದ್ರೆ he gets the confidence. ಅವ್ರ ಮೇಲೊಂದು ಏನು ಫೋಕಸಿಂಗ್ ಅಂತ ಆಯ್ತು ಅಲ್ವಾ. ಅವ್ರು ನಾನು ಕರಿತಾನೆ ಇದ್ರೆ he has to do some help for me ಅಲ್ವೋ ತಾನೆ. he has to do some help. ಏನಾಯ್ತು, ನಾನು ಆ ದೇವತೆಗೆ ಪುಷ್ಟಿಯನ್ನ ಕೊಟ್ಟು ಆ ಪುಷ್ಟಿಯಿಂದ, ಅದು ಪುಷ್ಟಿ ರೀತಿ ಮಂತ್ರದ ರೀತಿ ಆಗಿರ್ಬೋದು, ಉಪಾಸನೆಯಿಂದ ಆಗಿರ್ಬೋದು, ಯಾಗದಲ್ಲಿ ಆಗಿರ್ಬೋದು, ಅಂಡ್ ಗೆಟಿಂಗ್ ಬ್ಯಾಕ್ ದಿ ಫಲ. ಹೀಗಿರ್ಬೋದಲ್ವಾ, ಹೀಗೆ ಯೋಚನೆ ಮಾಡ್ಬೋದಲ್ವಾ. ಅದ ಗೀತೆಯಲ್ಲೂ ಪರಸ್ಪರಂ ಭಾವಯಂತಹ ಶ್ರೇಯಂ ಪರಮವಾಪ್ಸ್ಯತ ಅಂತ ಬಂತಲ್ಲ. ದೇವತೆಗಳಿಗೂ ಮತ್ತೆ ಮನುಷ್ಯನಿಗೂ ಯಾಗ ರೀತಿಯಲ್ಲಿಯೇ ತಾನೇ ಆಗ್ಬೇಕು ದ ಸಂಪರ್ಕ, ದ ಕಾಂಟ್ಯಾಕ್ಟ್. ನೀವು ಭಗವಂತನ ಪ್ರೋತ್ಸಾಹಿಸಿ, ಅದರಿಂದ ಭಗವಂತನ ತುಷ್ಟಿಯಾಗಿ ನಿಮಗೆ ಮತ್ತೆ ಪ್ರೋತ್ಸಾಹಿಸ್ತಾರೆ. ಸೊ ಎಲ್ಲಾ ದೇವತೆಗಳು, ಅದು ಈ ತರ ಸ್ವಾಮಿಗಳಾಗಿರ್ಲಿ ಅಥವಾ ಮಹಾತ್ಮರಾಗಿರ್ಲಿ ಅಥವಾ ಭಗವಂತನಾಗಿರ್ಲಿ, ಇನ್ಫ್ಯಾಕ್ಟ್ ವಿ ಆರ್ ಪೋರಿಂಗ್ ಆರ್ ಗಿವಿಂಗ್ ಪವರ್ ಬೈ ಕಾಲಿಂಗ್ ದೇರ್ ನೇಮ್. ಹೌದಾ ಅಲ್ವಾ? ಅಲ್ಲಿಂದ ಮತ್ತೆ ಅದು ಹಾಗೆ ನಮಗೆ ಬರುತ್ತೆ. ಸೊ ಇಲ್ಲಿ ಭಗವಂತನು ದೇವತೆಗಳಿಗೂ ಆತ್ಮವಿದ್ಯದ ಬಗ್ಗೆ ಸಂದೇಹ ಇತ್ತು ಅಂದ್ರೆ ದೇವತೆಗಳಿಗೆ ನಾವು ಚಾನ್ಸೇ ಕೊಟ್ಟಿಲ್ಲ ಸೈಲೆಂಟ್ ಆಗಿರಕ್ಕೆ. ಯಾಕಂದ್ರೆ ಯಾವಾಗ್ಲೂ ನಂಗೆ ಅದು ಬೇಕು ಅದು ಬೇಕು ಬೇಕು ಅಂತ ಕೇಳ್ತಾ ಇರ್ತೀವಲ್ಲ. ಅವ್ರಿಗೆ ಎಲ್ಲಿ ಕೂತ್ಕೊಂಡು ಧ್ಯಾನ ಮಾಡಕ್ಕಾಗತ್ತೆ ದೇವತೆಗಳಿಗೆ? ನಾವ್ ಅವ್ರ ದೇವತೆಗಳು ಕೂತು ಆತ್ಮ ಅಂದ್ರೆ ಏನು, ಬ್ರಹ್ಮ ಅಂದ್ರೆ ಏನು ಅಂತ ಕೇಳಕ್ಕಿಂತ ಮುಂಚೆ ಭೂಲೋಕದಲ್ಲಿ ಒಬ್ಬ ಇವಾಗ ಸ್ವಾಮೀಜಿ ಬಂದ, ಇಲ್ಲಪ್ಪ ನನಗದು ಬೇಕು, ಮತ್ತೆ ಅವ್ರಿಗೆ ಡಿವೇಶನ್ ಆಗುತ್ತಲ್ಲ. ಯೋಚನೆ ಮಾಡಿ. ಸೊ ದೇವತೆಗಳಿಗೂ ಸಂದೇಹ ಇದೆ, ಆತ್ಮಾನುಸಂಧಾನ ಮಾಡ್ಬೇಕಾ ಇಲ್ಲ ಭಕ್ತರ ಕೋರಿಕೆ ಈಡೇರಿಸ್ಬೇಕಾ ಅಂತ. ಅಂದ್ರೆ ಆತ್ಮವಿದ್ಯಾ is so rare and so wonderful, we are missing the opportunity. Devatas themselves are missing the opportunities. ವಿಚಿಕಿತ್ಸಿತ ಅತ್ರ ಪುರ ದೈವೈಹಿ ಅಪಿ ವಿಚಿಕಿತ್ಸಿತಂ ಕಿಲ ಕಿಂತು ಏಷ ಧರ್ಮ ಅಣುಹು ಏವ. ಇದು ಅತಿ ಸೂಕ್ಷ್ಮ, ಸ್ಥೂಲವಾಗಿಲ್ಲ, ಅದು ಅತಿ ಸೂಕ್ಷ್ಮ. ಇಂದ್ರಿಯಗಳಿಗೆ ಕಾಣಿಸೋದಿಲ್ಲ, ಮನಸ್ಸಿಗೆ ಇಟ್ಕೋದಿಲ್ಲ, ಪ್ರತ್ಯಕ್ಷವಾಗಿಲ್ಲ, ನೆನೆ ನೋಡಿದ್ವಿ, ಅನುಮಾನವಾಗಿಲ್ಲ, ನಾಟ್ ಥ್ರೂ ಇನ್ಫರೆನ್ಸ್, ನಾಟ್ ಥ್ರೂ ಪರ್ಸೆಪ್ಷನ್, ಓನ್ಲಿ ಥ್ರೂ ಶಬ್ದ ಪ್ರಮಾಣಂ, ವೇದದ ಮೂಲಕವೇ. ಈ ತರ ಇದ್ದಾಗ ತುಂಬಾ ಅಣು ಅದು. ಆದ್ರಿಂದ ನಿನಗಿದು ಅರ್ಥ ಆಗತ್ತಾ ಇಲ್ವಾ ಅಂತ ನನಗೆ ಡೌಟ್ ಇದೆ. ಯಮ ಅನ್ಕೊಳ್ತಾ ಇದ್ದಾನೆ, ಇದು ಅಣು ಆಗಿರೋದ್ರಿಂದ ದಿಸ್ ಸಬ್ಜೆಕ್ಟ್ ಮ್ಯಾಟರ್ ಇಸ್ ವೆರಿ ಸಟಲ್. ಐ ಡೋಂಟ್ ನೋ ವೆದರ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಆರ್ ನಾಟ್. ಹಾರ್ಡ್ಲಿ ಯುವರ್ 9-year-old. ತಸ್ಮಾತ್ ನಹಿ ಸುವಿಜ್ಞೇಯಂ. ಸೆನ್ಸಾರ್ ಅನ್ಸಕ್ ಸಿಗದೇ ಇಲ್ಲ ಇದು. ಆದ್ರಿಂದ ಮಾ ಉಪರೋತ್ಸೀಹಿ, 3 ಮಾ ಇದೆ. ಫಸ್ಟ್ ಮಾ, ಅದಾದ್ಮೇಲೆ ಮಾಮ್, ಆಮೇಲೆ ಇನ್ನೊಂದು ಮಾ ಇದೆ. ಸೆಕೆಂಡ್ ಮಾ ಬಂದು ಇದು ಅವ್ಯಯ, ಸಾರಿ ಥರ್ಡ್ ಮಾ ಅವ್ಯಯ. ಅಂದ್ರೆ ಮಾ ಅಂದ್ರೆ ಬೇಡ, ಈ ಪ್ರಶ್ನೆ ನನ್ನ ಕೇಳ್ಬೇಡ ಅಂತ. ಫಸ್ಟ್ ಅಂಡ್ ಸೆಕೆಂಡ್ ಮಾ ಈಸ್ ಅಸ್ಮತ್ ಶಬ್ದ. ಅಸ್ಮತ್ ಶಬ್ದ ದ್ವಿತೀಯ ವಿಭಕ್ತಿ ಏಕವಚನಂ. ಮಾ ಬ್ರಾಕೆಟ್ ಓಪನ್ ಮಾಡ್ಬಿಟ್ಟು ಮಾಮ್ ಅಂಡ್ ಮೂರನೇದು ಮಾ. ನನ್ನನ್ನ ಫೋರ್ಸ್ ಮಾಡ್ಬೇಡ ಅಂತ ಅರ್ಥ. ಡು ನಾಟ್ ಫೋರ್ಸ್ ಮೀ ಟು ಆಸ್ಕ್ ದಿಸ್ ಕ್ವಶನ್. ಮಾ ಉಪರೋತ್ಸೀಹಿ ಏನಂ ಅತಿಸೃಜ. ಈ ಪ್ರಶ್ನೆನ ಬಿಟ್ಬಿಡು. ಅತಿಸೃಜ ಅಂದ್ರೆ ಈ ಪ್ರಶ್ನೆ, ಅತಿಸೃಜ ಇನ್ಫ್ಯಾಕ್ಟ್ ಲಿಟರಲಿ ಮೀನ್ಸ್ ಪ್ರಶ್ನೆ ಕಿತ್ತು ಬಿಸಾಕು ಅಂತ ಅರ್ಥ. ನಾವೇನ್ ಅರ್ಥ ಮಾಡ್ಕೊಳ್ಬೇಕು? ಬಿಟ್ಬಿಡು ಈ ಪ್ರಶ್ನೆ ಕೇಳೋದನ್ನ, ಬೇರೆ ಪ್ರಶ್ನೆ ಕೇಳು. ಅತಿಸೃಜ, ಉತ್ಸೃಜ. ಸರಿ, ಇಲ್ಲಿವರೆಗೂ ನೋಡಿ, ಮುಂದೆ ಹೋಗುವ. ನಚಿಕೇತ ಹೀಗೆ ಹೇಳಿದ ತಕ್ಷಣ ಯಮ ಬಿಡ್ಬೇಕಲ್ಲ.
ಯಮನಿಗೆ ಯಮ ನಚಿಕೇತ. ಎರಡನೇದು 22ನೇದು. ದೇವೈರತ್ರಾಪಿ ವಿಚಿಕಿತ್ಸಿತಂ ಕಿಲ ತ್ವಂ ಚ ಮೃತ್ಯೋ ಸುಜ್ಞೇಯಮಾತ್ಥ. ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ವಕ್ತಾ ಚಾಸ್ಯಾತ್ ತ್ವಾದೃಗಣ್ಯೋ ನ ಲಭ್ಯಃ ನಾನ್ಯೋ ವರಸ್ತುಲ್ಯ ಏತಸ್ಯ ಕಶ್ಚಿತ್ ದೇವೈರತ್ರಾಪಿ ವಿಚಿಕಿತ್ಸಿತಂ ಕಿಲ ತ್ವಂ ಚ ಮೃತ್ಯೋ ಯನ್ನ ಸುವಿಜ್ಞೇಯಮಾತ್ಥ ವಕ್ತಾ ಚಾಸ್ಯಾತ್ ತ್ವಾದೃಗಣ್ಯೋ ನ ಲಭ್ಯಃ ನಾನ್ಯೋ ವರಸ್ತುಲ್ಯ ಏತಸ್ಯ ಕಶ್ಚಿತ್. ಬ್ಯೂಟಿಫುಲ್. ಸೊ ಸುವಿಜ್ಞೇಯಂ ಸುಜ್ಞೇಯಂ ಅದು ಹೇಳಿದ್ದೀನಿ. ಬೋತ್ ಇಸ್ ಬೆಟರ್. ಹೇ ಮೃತ್ಯೋಃ, ನಚಿಕೇತ ಹೇಳ್ತಾನೆ, ಹೇ ಮೃತ್ಯೋಃ, ಕ್ಲಾರಿಟಿ ನೋಡಿ ನಚಿಕೇತಂದು. ಏತಸ್ಯ ತುಲ್ಯಂ ಅನ್ಯಃ ವರಂ ಕಶ್ಚಿತ್ ನ ಅಸ್ತಿ. ಇನ್ನೊಂದ್ಸತಿ ಹೇಳ್ತೀನಿ. ಏತಸ್ಯ ತುಲ್ಯಃ ಅನ್ಯವರಂ ಅಥವಾ ಅನ್ಯವರಃ ಕಶ್ಚಿತ್ ನ ಅಸ್ತಿ. ನಾನ್ ಕೇಳಿರುವಂತಹ ಪ್ರಶ್ನೆ ಅಥವಾ ವರ ಅದು ಈಕ್ವಲ್ ಆಗಿರುವಂತಹ ಮತ್ತೊಂದು ವರ ಇನ್ನೊಂದಿಲ್ಲ. ತುಲ್ಯ ಅಂದ್ರೆ ಈಕ್ವಲ್. ಏತಸ್ಯ, ಏತಸ್ಯ ಇಸ್ ಈಕ್ವಲ್ ಟು ಆತ್ಮವಿಷಯಸ್ಯ. ಆತ್ಮವಿಷಯಸ್ಯ ತುಲ್ಯ ವರಂ ಅನ್ಯವರಂ ಕಶ್ಚಿತ್ ನಾಸ್ತಿ. ಇನ್ನೊಂದು ವರ ಇಲ್ಲ. ನೀನ್ ಇನ್ನೊಂದು ಕೇಳು ಕೇಳು ಅಂತ ಹೇಳ್ತಿರ್ಬೇಡ, ಇಲ್ಲ ಅಲ್ಲಿ, ಫುಲ್ ಸ್ಟಾಪ್. ಕ್ಲಾರಿಟಿ ಇರಬೇಕು ಅವ್ರಿಗೆ. ಯಾಕಂದ್ರೆ ನಚಿಕೇತ ಯಮನ್ನ ಪದವನ್ನೇ ಉಪಯೋಗಿಸಿ ಕೌಂಟರ್ ಅಟ್ಯಾಕ್ ಮಾಡ್ತಾನೆ. ಈ ತರ್ಕದಲ್ಲಿ, ತರ್ಕಶಾಸ್ತ್ರದಲ್ಲ, ಆಪೋನೆಂಟ್ ನ ಸೋಲಿಸ್ಬೇಕು. ಸೋಲ್ಸೋದ್ರೆ ನಾಟ್ ಆಸ್ ಎ ಏನೋ ಗಲಾಟೆ ಅಂತಲ್ಲ. ಆಪೋನೆಂಟ್ ನ ಸೋಲ್ಸೋದಂದ್ರೆ ಯೂಸ್ ದ ಲೂಪ್ ಹೋಲ್ಸ್ ಆಫ್ ದ ವರ್ಡ್ಸ್. ಮ್ಯಾನೇಜ್ಮೆಂಟ್ ಅಲ್ಲೂ ಇದೆ ತಾನು ಹೇಳ್ಕೊಡೋದು. ಕೇರ್ಫುಲ್ ಆಗಿ ಇರಬೇಕು. ವಾಟ್ ಎವರ್ ದ ಸೆಂಟೆನ್ಸ್ ದಿ ಆಪೋನೆಂಟ್ ವೀಕ್ಸ್, ಆ ವೀಕ್ ವರ್ಡ್ ತಗೊಂಡು ಅದ್ರಲ್ಲಿ ಯು ಹ್ಯಾವ್ ಟು ಹಿಟ್ ಬ್ಯಾಕ್ ಅಂತ ಮ್ಯಾನೇಜ್ಮೆಂಟ್ ಅಲ್ಲಿ ಹೇಳೋದು. ಅದೇ ತರ್ಕದಲ್ಲೂ ಅಷ್ಟೇ. ಸೊ ಸುವಿಜ್ಞೇಯ ಮಾಥ ಅನ್ನೋದು ಒಂದು, ದಟ್ ಇಸ್ ದ ವೀಕ್ ವರ್ಡ್ ವಾಟ್ ಯಮ ಸ್ಪೋಕ್ ಇನ್ ದಿ ಪ್ರೀವಿಯಸ್ ಮಂತ್ರ. ಸುವಿಜ್ಞೇಯ ಮಾತ ತುಂಬಾ ಸಟಲ್ ಆಗಿದೆ. ಅವನು ಹೇಳ್ತಾನೆ ಸಟಲ್ ಆಗಿದ್ರೆ ಅದನ್ನ ಹೇಳ್ಕೊಡೋದು ಗುರು ಧರ್ಮ. ಸೊ ಸಟಲ್ ಆಗಿದೆ, ಡೌಟ್ ಆಗಿದೆ, ಅದು ಬಿಟ್ಬಿಡಕ್ಕಾಗತ್ತಾ? ಸೊ ದಟ್ ಇಸ್ ಹೌ ಹಿ ಕಮ್ಸ್ ನೌ. ಸೊ ಏತದ್ವರಂ ತುಲ್ಯ ಕಶ್ಚಿದ ನಾಸ್ತಿ, ಇದಕ್ಕೆ ಈಕ್ವಲ್ ಆಗಿರುವಂತಹ ವರ ಮತ್ತೊಂದಿಲ್ಲ. ಯಾಕೆ? ದೇವೈಹಿ ಅಪಿ ಅತ್ರ, ಅತ್ರ ಇಸ್ ಈಕ್ವಲ್ ಟು ಅಸ್ಮಿನ್ ವಿಷಯೇ. ಅತ್ರ ಆದ್ಮೇಲೆ ಬ್ರಾಕೆಟ್ ಓಪನ್ ಮಾಡ್ಬಿಟ್ಟು ಅಸ್ಮಿನ್ ವಿಷಯೇ ಬ್ರಾಕೆಟ್ ಕ್ಲೋಸ್. ದೇವೈಹಿ ಅಪಿ ಅಸ್ಮಿನ್ ಆತ್ಮ ವಿಷಯೇ ವಿಚಿಕಿತ್ಸಿತಂ ಕಿಲ? ಕ್ವಶನ್ ಮಾರ್ಕ್. ವೆನ್ ದೇವತಾಸ್ ಆರ್ ಹ್ಯಾವಿಂಗ್ ದಿ ಕನ್ಫ್ಯೂಷನ್, ದೇವತೆಗಳಿಗೆ ಈ ಕನ್ಫ್ಯೂಷನ್ ಇದ್ರೆ ಭೂಲೋಕದಲ್ಲಿರುವಂತಹ ನಮ್ಗೆ ಕನ್ಫ್ಯೂಷನ್ ಇರಲ್ವಾ? ಭೂಲೋಕದಲ್ಲಿ ನಮ್ಗೆ ಕನ್ಫ್ಯೂಷನ್ ಇರಲ್ವಾ? ಅಂದ್ರೆ ಏನು? ದೇವತೆಗಳು ನಾವು ಒಂದೇ ಅಂತ ಅರ್ಥ. ಅವರು ಅಜ್ಞಾನಿಗಳು, ನಾವು ಅಜ್ಞಾನಿಗಳೇ. ಈ ತರ ಎಲ್ಲ ಹೇಳಿ ಮನ್ಸಿಗೆ ಬೇಜಾರು ಮಾಡ್ಬೇಡಿ ಸ್ವಾಮೀಜಿ. ಸುಮಾರು ವರ್ಷದಿಂದ ಏನೋ ಇಟ್ಕೊಂಡು ಬಂದಿದ್ದೀವಿ, ಎಲ್ಲ ಒಂದೇ ಸತಿಗೆ ಎಲ್ಲ ಇದ್ ಮಾಡ್ಬಿಡ್ತಿರಲ್ಲ. ಅದಕ್ಕೆ ನಿಮ್ಮ ಹತ್ರ ಮಾತಾಡ್ಲೇಬಾರ್ದು ವಿಚಾರ ಅಲ್ಲ. ಬೇರೆಯವ್ರ ಹತ್ರ ಯಾರಿದ್ ಇಷ್ಟ ಅಲ್ಲ ಅವ್ರ ಹತ್ರ ಮಾತ್ರ ಮಾತಾಡ್ತೀವಿ. ನಿಮ್ಮ ಹತ್ರ ಒಂಥರ ಹುಷಾರಾಗಿರ್ತೀವಿ ನಾವು. ಸರಿ, ಕಂಟಿನ್ಯೂ ಮಾಡಿ. ಆಲ್ ದ ಬೆಸ್ಟ್. ದೇವೈಹಿ ಅಪಿ ಅತ್ರ ವಿಚಿಕಿತ್ಸಿತಂ ಕಿಲ. ಯಾಕಂದ್ರೆ ಯಮ ನೀನೇ ಹೇಳಿದ್ಯಾ, ತ್ವಂ ಚ ಯತ್ ನ ಸುವಿಜ್ಞೇಯ ಮಾತ್ರ. ಈಗ ಹೇಳಿದ್ನಲ್ಲ ಅದೇ, ತ್ವಂ ಚ ಯತ್ ನ ಸುವಿಜ್ಞೇಯಂ ಅಥವಾ ಸುಜ್ಞೇಯ ಮಾತ್ರ. ಇಫ್ ಇಟ್ ಇಸ್ ಡಿಫಿಕಲ್ಟ್ ಟು ನೋ, it is the duty of the guru to give clarity or make the difficultness very easy. ಅದು ಕಷ್ಟವಾಗಿದ್ರೆ ಗುರುವಿನ ಸ್ಥಾನ ಏನು?
ಶಿಷ್ಯನಿಗೆ ಕರೆಕ್ಟಾಗಿ ಹೇಳ್ಕೊಡುವಂತಹ ಕರ್ತವ್ಯ ಅದು. ಇನ್ನೊಂದು ಸುವಿಜ್ಞೇಯಂ ಆತ್ತ, ಇನ್ನೊಂದು ಬರುತ್ತೆ ಅರ್ಥ ಇಲ್ಲಿ. ಅದು ಸೂಕ್ಷ್ಮವಾಗಿದೆ. ನೀನ್ ನನಗೇನ್ ಹೇಳ್ತಿದ್ಯಾ, ಬೇರೆ ಪ್ರಶ್ನೆ ಅಂತ ಕೇಳು ಅಂತ ಹೇಳ್ತಿದ್ಯಾ. ಸೂಕ್ಷ್ಮವಾಗಿದ್ರೆ ನಿನಗೆ ಗೊತ್ತು ಅಂತಾನು ಅರ್ಥ. ಯಮ ಇಸ್ ಆಲ್ಸೋ ಎ ದೇವತಾ. ಥಿಂಕ್ ಮಾಡಿ, ಇದೆಲ್ಲ ಅಲ್ಲ, ಇಲ್ಲ ಡೈರೆಕ್ಟ್ ಮೂಲ ನೋಡಿದ್ರೆ ಇಲ್ಲ. ಇದು ಆನಂದಗಿರಿ ಉಪಯೋಗ, ಆನಂದಗಿರಿ ಇದೆಲ್ಲ ಟೀಕೆಲ್ ಬರುತ್ತೆ. ಇಟ್ ಇಸ್ ಸಟಲ್, ಅದು ಸೂಕ್ಷ್ಮ. ಸೂಕ್ಷ್ಮ ಅಂದ್ರೆ ನಿನಗೆ ಗೊತ್ತು, ದೇವತೆಗಳು ಗೊತ್ತಿಲ್ಲ, ನೀ ದೇವತೆ ಕ್ಯಾಟಗರಿಯಲ್ಲಿ ಬರ್ತೀಯ. ದೇವತೆಗಳಲ್ಲಿ ಉತ್ತಮ ದೇವತೆ ಆಗಿರುವಂತ ನೀನು, ನಿನಗೆ ಗೊತ್ತಿದ ಮೇಲೆ ನೀನು ನನಗೆ ಹೇಳ್ಕೊಡ್ಬೇಕು. ನೀನು ಗುರುಸ್ಥಾನದಲ್ಲಿ ಇದೆಯಾ. ಸೊ ಇಟ್ ಇಸ್ ಮ್ಯಾಂಡೇಟರಿ ದಟ್ ಯು ಹ್ಯಾವ್ ಟು ಟೀಚ್. ಇದನ್ನೇ ತರ್ಕದಲ್ಲಿ ವಾದ ಮಾಡೋದು ಅನ್ನೋದು. ಅವನು ಯಮನ ವರ್ಡ್ಸ್ ತಗೊಂಡು ಯಮನ್ಗೆ ಹೊಡಿಯೋದು ಅಂತಾರಲ್ಲ ಹಾಗೆ. ತ್ವಂಚ ಯತ್ ನ ಸುಜ್ಞೇಯ ಮಾಥ, ಆದ್ರಿಂದ ದೇರ್ ಫೋರ್ ಅಸ್ಯ ವಕ್ತಾ ಚ ತಾದೃಕ್ ಅನ್ಯಂ ವರಂ ನ ಲಭ್ಯ. ವರಂ ಸಪ್ಲೈ ಮಾಡ್ಕೊಳ್ಬೇಕು. ತಸ್ಮಾತ್, ದೇರ್ ಫೋರ್, ತಸ್ಮಾತ್ ಸಪ್ಲೈ ಮಾಡಿ, ಅಸ್ಯ ವಕ್ತಾ ಚ ತಾದೃಕ್ ಅನ್ಯಂ ವರಂ ನ ಲಭ್ಯ. ತ್ವಾದೃಕ್ ಅಂದ್ರೆ ನಿನ್ನ ಬಿಟ್ರೆ ಬೇರೆ ಯಾರು ಇದಕ್ಕೆ ಉತ್ತರ ಕೊಡೋಕ್ ಸಾಧ್ಯವಿಲ್ಲ. ತ್ವಾದೃಕ್ ಮೀನ್ಸ್ ಯು ಅಲೋನ್ ಆರ್ ಕೇಪಬಲ್ ಟು ಗಿವ್ ದಿ ಆನ್ಸರ್. ಅನ್ಯಂ ಬೇರೆ, ವರಂ ಆತ್ಮ ವಿಷಯ, ವರಂ ನ ಲಭ್ಯ. ದೊಡ್ಡ ಐಸ್ ಕಟ್ಟಿ ತಗೊಂಡಿಟ್ಟ ನಚಿಕೇತ ಯಮನ್ ತಲೆ ಮೇಲೆ. ಯೋಚನೆ ಮಾಡಿ. Nobody can teach this subject apart from you. ಅದಕ್ಕೆ ಶಂಕರಾಚಾರ್ಯರು ಹೇಳೋದು, ಏನ್ ಕೊಟ್ಟಿದ್ದಾರೆ? ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯವೇ ಬ್ರಹ್ಮ ವಿದ್ಯಾಚಾರ್ಯಾಯ ನಚಿಕೇತಸೇ ಚ. ನಚಿಕೇತಸ್ಗೂ ಶಂಕರಾಚಾರ್ಯರು ಬ್ರಹ್ಮವಿದ್ಯಾ ಆಚಾರ್ಯರಂತ ಟೈಟಲ್ ಕೊಟ್ಟಿದ್ದಾಯ್ತು. ಅಲ್ಲಿ 9ನೇ ವಯಸ್ಸಿನಿರುವ ನಚಿಕೇತನ್ಗೆ ಕೊಟ್ಟಾಯ್ತು. ಯಾರಿಂದ ಈ ಬ್ರಹ್ಮವಿದ್ಯೆ ಬರುತ್ತೋ ಅವರೆಲ್ಲ ನನ್ನ ಗುರು. ಮನಿಷಾ ಪಂಚಕದಲ್ಲಿ ಆಲ್ರೆಡಿ ಅವ್ರು ಹೇಳಾಯ್ತು, ಚಂಡಾಲವಸ್ತು ಸದುದ್ವಿಜವಸ್ತು ಅವ್ರ ಚಾಂಡಾಲವಸ್ತು. ಇಲ್ಲಿ ನೋಡಿ, ಯಾಕಂದ್ರೆ ನಚಿಕೇತಸ್ ಇಲ್ಲ ಅಂದ್ರೆ ಈ ವಿದ್ಯೆ ನಮಗ್ ಬರ್ತಿರ್ಲಿಲ್ಲ. ಮಂತ್ರನೇ ಮಾಡಿದ್ರು ಶಂಕರರು ಇಬ್ರನ್ನ. ವೆರಿ ಇಂಪಾರ್ಟೆಂಟ್. ಸೊ ನಿನ್ ಬಿಟ್ರೆ ಬೇರೆ ಯಾರು ಇದು ಹೇಳ್ಕೊಡಕ್ಕಾಗಲ್ಲ. ಸೊ ಅಸ್ಯ ವಕ್ತ ಅಂತಿದೆಯಲ್ಲ, ಅಸ್ಯ ವಕ್ತ ಇಸ್ ಈಕ್ವಲ್ ಟು ಅಸ್ಯ ಧರ್ಮಸ್ಯ ಅಂತ ಭಾಷ್ಯದಲ್ಲಿದೆ. ಅಸ್ಯ ಧರ್ಮಸ್ಯ ಇಸ್ ಈಕ್ವಲ್ ಟು ಅತ್ಯ ಆತ್ಮಸ್ವರೂಪಸ್ಯ ಅಂತಾನು ಮಾಡ್ಕೊಳ್ಬಹುದು. ಅಸ್ಯ ಬ್ರಾಕೆಟ್ ಓಪನ್ ಧರ್ಮಸ್ಯ ಈಕ್ವಲ್ ಟು ಆತ್ಮಸ್ವರೂಪಸ್ಯ ವಕ್ತ ಚ ತ್ವಾದೃಕ್ ಅನ್ಯಂ ವರಂ ನ ಲಭ್ಯ. ಈ ಬಿಡದಿ ನಿತ್ಯಾನಂದರದ ಬಗ್ಗೆ ಒಂದು ಇದು ಕೇಳಿರ್ತೀರಾ ಎಲ್ಲರೂ, ಒಂದು 1 ಮಿನಿಟ್ ಅದು ರೀಲ್ಸ್ ಎಲ್ಲ ನೋಡಿರ್ತೀರ. ರೀಲ್ಸ್ ಯೂಟ್ಯೂಬ್ ಅಲ್ಲೆಲ್ಲ. ಒಂದು ಚಿಕ್ಕ ಹುಡುಗ ಫಾರಿನ್ ಅಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ, ಹಳೆ ಓಲ್ಡ್ ವಿಡಿಯೋ ಅದು. ಸ್ವಾಮೀಜಿ ಕ್ಯಾನ್ ಯು ರೀಡ್ ವೆನ್ ಯು ಆರ್ ಬ್ಲೈಂಡ್ ಫೋಲ್ಡೆಡ್ ಅಂತ. ಸುಮಾರು ಜನ ನೋಡಿರ್ಬೋದು. ಯಾರೆಲ್ಲ ನೋಡಿದೀರಾ? ಕ್ಯಾನ್ ಯು ರೀಡ್ ವಾಟ್ ಯು, ನೋಡಿದಿರಲ್ವಾ? ಕ್ಯಾನ್ ಯು ರೀಡ್ ಬ್ಲೈಂಡ್ ಫೋಲ್ಡೆಡ್ ವೆನ್ ದಟ್ ಸ್ವಾಮೀಜಿ ಇಸ್ ಸಿಟ್ಟಿಂಗ್ ಆನ್ ದ 360 ಡಿಗ್ರಿ ಚೇರ್. ಜೋರಾಗಿ ನಿತ್ಯಾನಂದ್ರ ನಗ್ತಾರೆ, ತಮಿಳಲ್ಲಿ ಹೇಳ್ತಾರೆ, ಎನಕ್ಕೆ ವೆಚ್ಚ ಆಪ್ ಅನ್ನ, ನನಗೆ ಇಟ್ನಲ್ಲಪ್ಪ ಹಾಗೆ ಅಂತ. ಇದು ಅದೇನೆ, ನಚಿಕೇತ ಹೇಳಿದ ತಕ್ಷಣ ಯಮ ಅನ್ಕೊಂಡಿರ್ತಾನೆ, ನನಗೆ ಇಟ್ನಲ್ಲಪ್ಪ. ಸೊ ನನಗೆ ಇದು ಓದ್ತಿದ್ದಾಗ ಅದು ಜ್ಞಾಪಕ ಬಂತು. ಎನಿವೇಸ್, ಇವಾಗೇನು ನಚಿಕೇತಸ್ ಶಿಷ್ಯ ಆಗಕ್ಕೆ ತಯಾರಾಗಿದ್ದಾನೆ. ಹಿ ಈಸ್ ಎ ಕ್ವಾಲಿಫೈಡ್ ಸ್ಟೂಡೆಂಟ್. ಆದ್ರೆ ಯಮ ಬ್ರಹ್ಮವಿದ್ಯೆ ಆಚಾರ್ಯರಾಗಕ್ಕೆ ಇನ್ನು ರೆಡಿ ಆಗಿಲ್ಲ. ಹಿ ವಾಂಟ್ಸ್ ಟು ಟೆಸ್ಟ್, ಪ್ರಲೋಭನಂ, ಟೆಂಪ್ಟ್ ಮಾಡಬೇಕು. ಹಿ ವಾಂಟ್ಸ್ ಟು ಟೆಸ್ಟ್ ದಿ ಕ್ವಾಲಿಫಿಕೇಶನ್ ಆಫ್ ನಚಿಕೇತಸ್. ಯಾಕಂದ್ರೆ ಸುಮ್ಮನೆ ಬ್ರಹ್ಮವಿದ್ಯೆ ಉಪದೇಶವನ್ನ ಮಾಡಬಾರ್ದು ಅಂತ ಎಲ್ಲಾ ಶಾಸ್ತ್ರವೂ ಹೇಳಿದೆ. ಗೀತೆಯಲ್ಲೂ ನೋಡ್ತೀವಿ ನಾವ್ ಇದನ್ನ. ಇದಂ ಕೊನೆಯಲ್ಲಿ 18ನೇ ಅಧ್ಯಾಯದಲ್ಲಿ, ಇದಂ ತೇ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನಚ ಶುಶ್ರೂಷವೇ ಭವಾಪ್ಯಂ ನಚ ಮಾಂ ಯೋಭ್ಯಸೂಯಕ. ಕೃಷ್ಣ ಹೇಳ್ತಾನೆ, ಇದಂ ತೇ ನಾ ತಪಸ್ಕಾಯ, ತಪಸ್ಸಿಲ್ದೇ ಇರೋರಿಗೆ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡಬೇಡ. ನಾ ಭಕ್ತಾಯ ಕದಾಚನ, ನನ್ನ ಮೇಲೆ ಭಕ್ತಿ ಇಲ್ಲದೆ ಇರೋರ್ಗೆ, ನನ್ನ ಮೇಲೆ ಭಕ್ತಿ ಇದ್ರೆ ಗುರು ಶಾಸ್ತ್ರ ಮತ್ತೆ ದೇವತೆ ಮೇಲೆ
ಭಕ್ತಿ ಇಲ್ಲ ಅಂದ್ರೆ ಉಪದೇಶ ಮಾಡಬೇಡ. ನಚಾ ಶುಶ್ರೂಷವೇ ವಾಚ್ಯಂ. ಗುರು ಶಾಸ್ತ್ರ ದೇವತೆಯನ್ನ ಶುಶ್ರೂಷೆ ಮಾಡಿಲ್ಲ ಅಂದ್ರೆ, ಗುರು ಸೇವೆ ಮಾಡಿಲ್ದಿರೋರ್ಗೆ ಹೇಳ್ಕೊಡ್ಬೇಡ. ನಚಮಾಂ ಯೋಭ್ಯಸೂಯಕ. ಸ್ವಾಮೀಜಿ ಇದೆಲ್ಲ ನೀವು ಹೇಳೋದೆಲ್ಲ ನನಗಿಷ್ಟ. ಐ ಕ್ಯಾನ್ ಅಕ್ಸೆಪ್ಟ್ ಸಮ್ ಪಾರ್ಟ್ ಆಫ್ ಯುವರ್ ಟೀಚಿಂಗ್, ಸಮ್ ಪಾರ್ಟ್ ಐ ಕೆನಾಟ್ ಅಕ್ಸೆಪ್ಟ್. ಕೃಷ್ಣ ಹೇಳ್ತಾರೆ ಅಲ್ಲೇ ನಿಲ್ಸ್ಬಿಡು, ಕಂಟಿನ್ಯೂ ಮಾಡಬೇಡ. ಸ್ಟಾಪ್ ದೇರ್ ಇಟ್ ಸೆಲ್ಫ್. ಯಾರೆಲ್ಲ ಕ್ರಿಟಿಕಲ್ ಆಗಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದೀಸ್ ವರ್ಡ್ಸ್, ಸ್ವಾಮೀಜಿ ಇಸ್ ರೈಟ್ ಇನ್ ದಿಸ್ ಪಾರ್ಟ್, ಹಿ ಇಸ್ ನಾಟ್ ರೈಟ್ ಇನ್ ದಿಸ್, ಫುಲ್ ಸ್ಟಾಪ್ ಅನ್ನೋದು ಸೇಮ್ ಉತ್ತರ. If we are judging an acharya through his words, we are judging the pramana of the shastra also and devata also. So Krishna ಹೇಳ್ತಾನೆ stop there. So qualified ಶಿಷ್ಯನನ್ನ ಟೆಸ್ಟ್ ಮಾಡಬೇಕು. ಭಕ್ತಿ ಇಲ್ಲದೆ ಇರೋರಿಗೆ ಆಗಲ್ಲ. ನ ಅನ್ಯಾಯೇನ ಪೃಷ್ಠತಃ ಮನು ಜಾನನ್ನಪಿ ಹಿ ಮೇಧಾವಿ ಜಡವಲ್ಲೋಕ ಆಚರೇತ್. ಜ್ಞಾಪಕ ಇರ್ಬೇಕದು ಶ್ಲೋಕ. ಅದು ತಾನೆ ಇದೊಂದು ಮಂತ್ರ ಇದೆ ಒಂದು ಮನುಧರ್ಮದಲ್ಲಿ. ಕ್ಯಾಶುಯಲ್ ಆಗಿ ಕೇಳಿದ್ರೆ ಪ್ರಶ್ನೆಯನ್ನ ಉತ್ತರಿಸಲೇಬೇಡ. ನಾ ಅನ್ಯಾಯೇನ ಪೃಚ್ಛತಃ. ಹೇಗಿರು ಆತರ ಕ್ಯಾಶುಯಲ್ ಆಗಿ, ಸ್ವಾಮೀಜಿ ನಿಮ್ಗೇನೋ ಇದು ಉತ್ತರ ಗೊತ್ತಂತಲ್ಲ, ಸ್ವಲ್ಪ ಹೇಳಿ ನೋಡೋಣ. ಆತರ ಕೇಳಿದ್ರೆ ಜಾನನ್ನಪಿ ಹಿ ಮೇಧಾವಿ, ಇನ್ನು ತಿಳಿದಿದ್ರು ಹೇಗಿರ್ಬೇಕು? ಜಡವಲ್ಲೋಕ ಆಚರೆ, ಏನು ಗೊತ್ತಿಲ್ಲ ತರ ಇದ್ಬಿಡು, ಮಂದ ಬುದ್ಧಿ ಆಗಿರು. ಹೌದಾ, ನನಗೆ ಗೊತ್ತಿಲ್ಲಪ್ಪ, ಇನ್ನೊಬ್ರು ಆಚಾರ್ಯರಿದೆ ಅವ್ರ ಹತ್ರ ಕೇಳ್ಕೊ ಹೋಗು ಅಷ್ಟೇ. ಎಷ್ಟು ಶ್ರದ್ಧಾಭಕ್ತಿಯಿಂದ ಗುರು ಶಾಸ್ತ್ರ ವೇದವನ್ನ ಆಚಾರ್ಯರನ್ನ ದೇವತೆಯನ್ನ ಅಪ್ರೋಚ್ ಮಾಡ್ತೀವೋ ಅಷ್ಟು ಒಳ್ಳೇದು. ಮುಂಡಕದಲ್ಲೂ ಈ ವಾಕ್ಯ ಬರುತ್ತೆ, ತಸ್ಮೈ ಸಹ ವಿದ್ವಾನ್ ಉಪಸನ್ನಾಯ ಸಮ್ಯಕ್ ಶಾಂತ ಚಿತ್ತಾಯ ಅಥವಾ ಪ್ರಶಾಂತ ಚಿತ್ತಾಯ ಸಮಾನ್ವಿತಾಯ ಏನಾಕ್ಷರಂ ಪುರುಷಂ ವೇದಿತವ್ಯಂ ತಂ ಬ್ರಹ್ಮ ವಿದ್ಯಾಂ ಅಂತ ಒಂದು ಮಂತ್ರ ಬರುತ್ತೆ. ಪ್ರಶಾಂತ ಚಿತ್ತಾಯ ಸಮಾನ್ವಿತಾಯ ತಸ್ಮೈ ಸಹೋವಾಚ ಉಪಸನ್ನಾಯ ಸಮ್ಯಕ್. ಉಪಸನ್ನಾಯ ಸಮ್ಯಕ್ ಶಂಕರಾಚಾರ್ಯರಲ್ಲಿ ಬರೀತಾರೆ, ಶುಶ್ರೂಷ ಏವ ಅಲ್ವ, ಗುರು ಜೊತೆ ಇದ್ರೇನೆ ಇವೆಲ್ಲ ಕಲಿಯಕ್ಕಾಗದು. ವೀಕೆಂಡ್ಸ್ ಕಲ್ತ್ಬಿಟ್ರೆ ಆಗೋಗುತ್ತಾ? ವೀಕೆಂಡ್ಸ್ ವೇದಾಂತ್ ಕ್ರಾಶ್ ಕೋರ್ಸ್. ನೀವು ಹೇಳೋದಕ್ಕೆ ಕರೆಕ್ಟ್ ಸ್ವಾಮೀಜಿ, ಅದರೆಲ್ಲ ಬಿಟ್ಟು ಬರಕ್ಕಾಗಲ್ಲ. ಸರಿ, ಪೋಸ್ಟ್ ಪೋನ್ ಟು ನೆಕ್ಸ್ಟ್ ಬರುತ್ತೆ. ಅಲ್ಲ, ನೀವೆಲ್ಲ ಗುಡ್ ಸ್ಟೂಡೆಂಟ್ಸ್ ಅದರ್ ಜನರಲಿ. ಸೊ ನಚಿಕೇತಸ್ ಈಸ್ ರೆಡಿ, ಯಮ ಈಸ್ ನಾಟ್ ಇಟ್ ರೆಡಿ. ಹಿ ವಿಲ್ ಟೆಸ್ಟ್ ನೌ. ಆ ಯಮ ಅನ್ಕೊಳ್ತಾನೆ, ಏನಿದ್ರು ಪಾಪ ಚಿಕ್ಕ ಹುಡುಗ ಗೊತ್ತಾಗ್ತಿಲ್ಲ, ನೋಡೋಣ ನಾನೇ ಅವನಿಗೆ ಸ್ವಲ್ಪ ಹೇಳ್ತೀನಿ, ನೋಡಿ ಇದನ್ ಕೇಳು, ಅದನ್ ಕೇಳು, ಮತ್ತೊಂದು ಕೇಳು, ಮಗದೊಂದು ಕೇಳು, ಇದೆಲ್ಲ ಕೇಳು ಅಂತ ಶುರು ಮಾಡ್ತಾನೆ. ಈಗ ಶುರು ಆಗತ್ತೆ ಪ್ರಲೋಭನಂ. ಶತಾಯುಷಃ ಪುತ್ರ ಪೌತ್ರಾನ್ ವೃಣೀಶ್ವ ಬಹೂನ್ ಪಶೂನ್ ಹಸ್ತಿ ಹಿರಣ್ಯಮಶ್ವಾನ್ ಭೂಮೇರ್ ಮಹದಾಯತನಂ ವೃಣೀಶ್ವ ಸ್ವಯಂ ಚ ಜೀವ ಶರದೋ ಯಾವದಿಚ್ಛಸಿ. ಶತಾಯುಷಃ ಪುತ್ರ ಪೌತ್ರಾನ್ ವೃಣೀಶ್ವ ಬಹೂನ್ ಪಶೂನ್ ಹಸ್ತಿ ಹಿರಣ್ಯಮಶ್ವಾನ್ ಭೂಮೇರ್ ಮಹದಾಯತನಂ ವೃಣೀಶ್ವ ಸ್ವಯಂ ಚ ಜೀವ ಶರದೋ ಯಾವದಿಚ್ಛಸಿ. ಗೊತ್ತಾಗತ್ತೆ ಅನ್ಕೊಳ್ತೀನಿ, ಸೆಲ್ಫ್ ಎಕ್ಸ್ಪ್ಲನೇಟರಿ. ಹೇಳ್ಬೇಡಿ ಸ್ವಾಮೀಜಿ, ನಮ್ಗೆ ಅರ್ಥ ಆಗತ್ತೆ, ನಾವೆಲ್ಲ ಇದೇ ಕ್ಯಾಟಗರಿಲಿ ಇದೀವಿ. ಶತಾಯುಷಃ 100 ವರ್ಷ ಬಾಳ್ತೀಯ, ಆಶೀರ್ವಾದ ಮಾಡ್ತೀವಿ. 100 ವರ್ಷ. ಶತಮಾನಂ ಭವತಿ ಶತಾಯುಃ ಪುರುಷಃ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ದೀರ್ಘಾಯುಷ್ಮಾನ್ ಭವ. ನಚಿಕೇತ ಇರು, 120 ವರ್ಷ ಇರು. ಎಲ್ಲಾ ಗ್ರಹಗಳ ದಶಾಭುಕ್ತಿಯು ನೋಡು. ಕೇತು ಮಹಾದಶ ಅಶ್ವಿನಿ ನಕ್ಷತ್ರದಿಂದ ಹಿಡಿದು ರೇವತಿಯವರೆಗೂ ಎಲ್ಲವನ್ನು ನೋಡು.
ಶತಾಯುಷಃ 100 ವರ್ಷ ಒಬ್ಬನೇ ಇದ್ರೆ ಬೇಜಾರಾಗತ್ತಲ್ವ ನಿನಗೆ? ಸುಮಾರು ಜನ ಮಕ್ಕಳನ್ನು ಕೊಡ್ತೀನಿ. ಪುತ್ರ ಪೌತ್ರಾನ್ ವೃಣೀಶ್ವ. ಎಷ್ಟು ಮಕ್ಕಳು ಬೇಕು ಹೇಳಿ ನನಗೆ? 10 ಮಕ್ಕಳನ್ನ ತಗೋ, ನೀನು ಎಷ್ಟು ಬೇಕಾದ್ರೂ ಮಕ್ಕಳನ್ನ ಮಾಡ್ಕೋ. ಪುತ್ರ ಪೌತ್ರಾನ್ ಮೊಮ್ಮಕ್ಕಳನ್ನೆಲ್ಲ ಕೊಡ್ತೀನಿ. ನೀವು ಒಂದ್ ಕಡೆ ತುಲಾಭಾರದಲ್ಲಿ ಒಂದ್ ಕಡೆ ಆತ್ಮವಿದ್ಯೆಯನ್ನು ಹಾಕ್ಬೇಕು, ಇನ್ನೊಂದ್ ಕಡೆ ಇದೆಲ್ಲ ಹಾಕ್ತಾ ಬರ್ಬೇಕು. ಯಾವ್ದು ವೆಯ್ಟ್ ಜಾಸ್ತಿ ಅಂತ ನೋಡ್ಬೇಕು. ಪುತ್ರ ಪೌತ್ರಾನ್ ವೃಣೀಶ್ವ. ಕೇಳು. ಬಹೂನ್ ಪಶೂನ್. ಎಷ್ಟು ದೇಸಿ ಹಸುಗಳನ್ನು ಬೇಕಾದ್ರೂ ತಗೋ ಆಗಿನ ಕಾಲದಲ್ಲಿ. ಈಗ ಎಷ್ಟು ಕಾರ್ ಬೇಕಾದ್ರೂ ತಗೋ. ರೋಲ್ಸ್ ರಾಯ್ಸ್, ಅಂಬಾಸಿಡರ್, ಮರ್ಸಿಡೀಸ್ ಎಷ್ಟು ಬೇಕಾದ್ರೂ ತಗೋ. ಓಶೋ ಏನು 63 ರೋಲ್ಸ್ ರಾಯ್ಸ್ ಇಟ್ಕೊಳ್ಳೋದ? ನೀ 150 ಇಟ್ಕೋ. ಇವಾಗ ಯಾವ್ದೋ ಒಂದು ಹೊಸದ್ ಬಂದಿದೆ, ಟೆಸ್ಲಾ ತಗೋ. ಬಹೂನ್ ಪಶೂನ್. ಬಹೂನ್ ಪಶೂನ್. ಹಸ್ತಿ ಅಂದ್ರೆ ಆನೆ. ಆನೆ ಇಸ್ ಈಕ್ವಲ್ ಟು ಲಾರಿ ನಮ್ಮ ಭಾಷೆಯಲ್ಲಿ ಇವಾಗ. ಹಸ್ತಿ. ಹಿರಣ್ಯಮಶ್ವಾನ್ ಕುದುರೆ. ಯಮಹ ಗಾಡಿ ಇದೆಯಾ? ಎಕ್ಸ್ಪೈರಿ ಆಗುತ್ತೆ ಇವಾಗ, ಅದು RX ಇರ್ಬೇಕಲ್ಲ. ಹಿರಣ್ಯ. ಬಹೂನ್ ಹಸ್ತಿ ಅಶ್ವಾನ್ ಹಿರಣ್ಯಂ. ಎಷ್ಟು ಬೇಕು ದುಡ್ಡು? ಕಾಯಿನ್ಸ್ ಎಷ್ಟು ಬೇಕು? ಗೋಲ್ಡ್ ಕಾಯಿನ್ಸ್, ಗೋಲ್ಡ್ ಕಟ್ಟಿ, ಗೋಲ್ಡ್ ಬಿಸ್ಕೆಟ್. ಇದೆಲ್ಲ ಜಾಗ ಬೇಕು ಸ್ವಾಮಿ ಇಡಕ್ಕೆ. ಆನೆ, ಹಸು ಇದೆಲ್ಲ ತಗೊಳಕ್ ಜಾಗ, ಕಾರೆಲ್ಲ ಇದ್ರೆ ಜಾಗ ಬೇಕಲ್ವಾ? ಮಲ್ಲೇಶ್ವರಂ, ರಾಜಾಜಿನಗರ ಎಲ್ಲ ಇಟ್ರೆ ಆಗತ್ತಾ? ಎಲ್ಲಾರ ಮನೆ ಕಾರೆಲ್ಲ ಔಟ್ಸೈಡ್ ಪಾರ್ಕಿಂಗ್, ಯಾರ ಮನೇಲೂ ಒಳಗಡೆ ಇಲ್ಲ. ಅದಕ್ಕೆ ಜಾಗ ಬೇಕಲ್ಲ. ಅದಕ್ಕೆ ಭೂಮೇರ್ ಮಹದಾಯತನಂ ವೃಣೀಶ್ವ. ಲ್ಯಾಂಡ್ ಕೇಳು. ವಿತೌಟ್ ಲಿಟಿಗೇಷನ್ ಐ ವಿಲ್ ಗ್ರಾಂಟ್ ಯು ದಿ ಲ್ಯಾಂಡ್. ನೋ ಲಿಟಿಗೇಷನ್. ಭೂಮೇರ್ ಮಹದಾಯತನಂ. ಸರಿ. ಸ್ವಯಂ ಚ ಜೀವ ಶರದೋ ಯಾವದಿಚ್ಛಸಿ. ನಾನ್ 100 ವರ್ಷ ಅಂತ ಹೇಳಿದೆ, ನಿನಗೆ 500 ವರ್ಷ ಬೇಕಾ? ಬದುಕು. ತಿರುಮೂಲರ್ 3000 ವರ್ಷ ಇದ್ರಂತೆ. ಆತರ ಇರು. ಯಾವದಿಚ್ಛಸಿ. ಇಚ್ಛಾ ಮರಣ. ಯಾತಕ್ಕೆ? ಆತ್ಮವಿದ್ಯೆಗೆ ನೋಡಿ ಕೊಡ್ತಾ ಇರುವಂತಹ ಫಲಗಳು. ಅನ್ಯಂ ವರಂ ವೃಣೀಶ್ವ ನಚಿಕೇತ. ಆತ್ಮವಿದ್ಯೆ ಮಾತ್ರ ಕೇಳ್ಬೇಡ, ಇದೆಲ್ಲ ಕೇಳ್ಕೊ. ನಾವಾಗಿದ್ರೆ ನಾವ್ ಯಾವ ಸ್ಥಿತಿಲಿ ಇದೀವಿ ಅಂತ ಗೊತ್ತಲ್ವ ಇವಾಗ? ನಮ್ಮನ್ನ ನಾವೇ ನೋಡ್ಕೊಳಕ್ ಬೇಜಾರು ನಮ್ಗೆ. ನಮ್ಮ ವ್ಯಕ್ತಿತ್ವ, ನಮ್ಮ ಮನಸ್ಸು ಎಷ್ಟು ಕೆಳಮಟ್ಟಕ್ಕೆ ಹೋಗಿದೆ ಅಂದ್ರೆ ಇದನ್ನ ನೋಡಿ ಕಲಿಬೇಕು ನಚಿಕೇತನಿಂದ. ಸಮಸ್ಯೆ ಇದೆ ಸ್ವಾಮೀಜಿ ನಮ್ಗೆ. ನಚಿಕೇತನಿಗಿಲ್ದೇ ಇರುವಂತದ್ದ. ವಿಶ್ವಜಿತ್ ಯಾಗವನ್ನ ಮಾಡಬೇಕು ಅಂತ ಮನೇಲಿರೋದೆಲ್ಲ ಐಟಮ್ಸ್ ಕೊಟ್ಟಿದ್ದಾಯ್ತು. ಆಲ್ಮೋಸ್ಟ್ ಪೂರ್ ಫ್ಯಾಮಿಲಿ. He can take all this and go back to his father and say everything. Vishwajit Yaga is, without completing the Vishwajit Yaga, Bhagavan has granted you the wish. ಹೌದು ಅಲ್ವಾ? ಇದನ್ನ ವಾಪಸ್ ತಗೊಂಡು ಹೋಗ್ಬೋದಾಗಿತ್ತಲ್ಲ. ಯಾಗ ಪೂರ್ತಿ ಮಾಡಿ ಕೊಡ್ಬೇಕು ಅಂತೇನಿಲ್ಲ, ಆವಾಗ್ಲೇ ಮುಂಚೆನೆ ಫಲ ಸಿಕ್ತಲ್ಲ. ಯಾವದಿಚ್ಛಸಿ. ನಿನಗೆ ಅಪೋಲೋ ಹಾಸ್ಪಿಟಲ್ ಕಳಿಸೋದೇ ಇಲ್ಲ ನಾನು. ಹಲ್ಲು ನೋವು ಬರೋದೇ ಇಲ್ಲ, ಮಂಡಿ ನೋವು ಬರೋದೇ ಇಲ್ಲ. ಜಾತಕದಲ್ಲಿ 12ನೇ ಮನೆ ಆಪರೇಟೇ ಆಗಲ್ಲ. ಹಾಸ್ಪಿಟಲೈಸೇಷನ್ ಎಕ್ಸ್ಪೆಂಡಿಚರೇ ಇಲ್ಲ. ಬರೀ 11th ಹೌಸ್ ಮಾತ್ರ ಆಪರೇಟ್ ಆಗುತ್ತೆ. ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್ ಎಲ್ಲ ಕಾಮನೇನೂ ಆಗುತ್ತೆ. ಯೋಚನೆ ಮಾಡಿ. ತಲೆನೋವು ಬರಲ್ಲ, ಶುಗರ್ ಇಲ್ಲ, BP ಇಲ್ಲ. ಮುಂದಿನ ಪ್ರಶ್ನೆ, ಮುಂದಿನ ಶ್ಲೋಕ. ಏತತ್ ತುಲ್ಯಂ ಯದಿ ಮನ್ಯಸೇ ವರಂ ವೃಣೀಶ್ವ. ವಿತ್ತಂ ಚಿರಜೀವಿಕಾಂ ಚ ಮಹಾಭೂಮೌ ನಚಿಕೇತಸ್ತ್ವಮೇಧಿ. ಕಾಮಾನಾಂ ತ್ವಾ ಕಾಮಭಾಜಂ ಕರೋಮಿ. ಏತತ್ ತುಲ್ಯಂ ಯದಿ ಮನ್ಯಸೇ ವರಂ ವೃಣೀಶ್ವ.
वित्तं चिरजीविकां च महाभूमौ नचिकेतस्त्वमेधि कामानां त्वा कामभाजं करोमि यदि एतत् तुल्यं वरं मन्यसे तत् ವೃಣೀಶ್ವ. ಸಪೋಸ್ ನಾನ್ ಹೇಳಿರುವಂತಹ ವರಗಳಲ್ಲಿ ಏನಾದ್ರು ಮರ್ತು ಬಿಟ್ಟಿದ್ದರೆ, ಯದಿ ಏತತ್ ಇಸ್ಕೊಂಡು ಹಿಂದಿನ ಮಂತ್ರದಲ್ಲಿರುವಂತಹ ವರಗಳೆಲ್ಲ ತುಲ್ಯಂ ವರಂ ಮನ್ಯಸೆ, ನಾನು ಅನ್ಕೊಂಡಿರುವಂತಹ ವರಗಳಲ್ಲಿ ನೀನು ಅದನ್ನ ಈಕ್ವಲ್ ಅಂತ ತಗೊಂಡ್ರು, ಪ್ಲಸ್ ನಾನು ಯಾವ್ದಾದ್ರು ಮರ್ತಿದ್ರೆ ತತ್ ವೃಣೀಶ್ವ, ತತ್ ಸಪ್ಲೈ ಮಾಡ್ಬೇಕು. ಒಂದು ಲಿಸ್ಟ್ ಕೊಟ್ಟಿದ್ದೀನಿ, ಆ ಲಿಸ್ಟ್ ಅಲ್ಲಿ ಏನ್ ಬೇಕಾದ್ರೂ ಕೇಳು, ಆಸ್ಕ್ ಎನಿಥಿಂಗ್. ವಿತ್ತಂ ವೃಣೀಶ್ವ, ಎಷ್ಟು ಬೇಕು ದುಡ್ಡು? ಕ್ರೋರ್ಸ್. ತಿಂಗಳಿಗೆ ಬಾಡಿಗೆ ಕೊಡೋದಕ್ಕೆ, ಬಾಡಿಗೆ ಮನೆ ಆಗಿದ್ರೆ ಬಾಡಿಗೆ ಕೊಟ್ಟು ಲೈಟ್ ಬಿಲ್ಲು ಕರೆಂಟ್ ಬಿಲ್ ಎಲ್ಲ ಕೊಟ್ರೆ ಅಷ್ಟು ಸಾಕು ಸ್ವಾಮೀಜಿ, ದಟ್ ಈಸ್ ಎನಫ್. ಸ್ವಂತ ಮನೆ ಆದ್ರೆ EMI ಅಲ್ಲಿ ನಡೀತಾ ಇದೆ ಮನೆ, ಅದಕ್ಕೆ EMI ಬಂದ್ಬಿಟ್ರೆ ಸಾಕು, ಜಾಸ್ತಿ ಬೇಡ. ನಾನಾಗಿದ್ದಿದ್ರೆ ಐ ವುಡ್ ಹ್ಯಾವ್ ಆಪ್ಟೆಡ್ ಫಾರ್ ದಿಸ್. ಐ ವುಡ್ ಹ್ಯಾವ್ ಸೀರಿಯಸ್ಲಿ ಆಪ್ಟೆಡ್, ಯಾಕಂದ್ರೆ ಬ್ರಹ್ಮವಿದ್ಯೆ ಆಲ್ರೆಡಿ ಜ್ಞಾನ ಬಂದಿದೆ ಇಲ್ಲಿ. ಐ ವುಡ್ ಆಪ್ಟೆಡ್ ಫಾರ್ ದಿಸ್ ಅಲ್ವಾ? ವಿತ್ತಂ ವೃಣೀಶ್ವ, ಆಸ್ಕ್, ಎಷ್ಟು ಬೇಕಷ್ಟು ಕೇಳು. ನಾವೆಲ್ಲ ಮಾಡ್ತಿರೋದೇ ಅದೇ ತಾನೆ, ನೀವೇ ಹೇಳಿ, ಓಪನ್ ಆಗಿ ಹೇಳಿ. ಎಲ್ಲರೂ ದುಡಿತಾ ಇರೋದು ಅದಕ್ಕೆ ತಾನೆ. ನೀವು ಗೃಹಸ್ಥರಾಗಿ ದುಡಿತಾ ಇರೋದು ಅದಕ್ಕೆ, ಸನ್ಯಾಸಿಗಳಾಗಿರೋದು ಹೇಳ್ಕೊಳ್ಳಲ್ಲ, ಅದಕ್ಕೂ ದುಡಿತಾ ಇರೋದೇ ಅದೇ. ಡೊನೇಷನ್ ಇಲ್ಲಾಂದ್ರೆ ಹೇಗೆ ನಡೆಸೋದು ಆಶ್ರಮ? ಈ ಲೈಟು, ಇದು ಫ್ಯಾನು, AC ಎಲ್ಲ ಎಲ್ಲಿ? ಅಷ್ಟೇ. ವಿತ್ತಂ ವೃಣೀಶ್ವ, ಚಿರಜೀವಿಕಾಂ ವೃಣೀಶ್ವ, ಆಸ್ಕ್ ಫಾರ್ ಲಾಂಗ್ ಲೈಫ್. ಅದೇ ರಿಪೀಟೇಷನ್. 100 ವರ್ಷ ಬಾಳು ಇಲ್ವಾ, ಇಚ್ಛಾ ಮರಣ, ಎಷ್ಟು ವರ್ಷ ಬೇಕಾದ್ರೂ ಬಾಳು. ಸರಿ, ಐ ವಿಲ್ ಮೇಕ್ ಯು ನರೇಂದ್ರ ಮೋದಿ. ನೆಕ್ಸ್ಟ್ ಲೈನ್, ಮಹಾಭೂಮೋ ನಚಿಕೇತಸ್ತಮೇಧಿ, ಒಂದು ದೊಡ್ಡ ಜಾಗಕ್ಕೆ ಕಿಂಗ್ ಹಾಗೆ ಮಾಡ್ತೀನಿ. ಐ ವಿಲ್ ಮೇಕ್ ಯು ದ ಪ್ರೈಮ್ ಮಿನಿಸ್ಟರ್. ಯು ವಿಲ್ ಬಿಕಮ್ ದ ನೆಕ್ಸ್ಟ್ ನರೇಂದ್ರ ಮೋದಿ. ಬೇಡವಾ? ಯಾಕೆ ಇಷ್ಟ ಇಲ್ವಾ ಮೋದಿ ನಿಮ್ಗೆ? ಯೋಚನೆ ಮಾಡಿ. ಇವಾಗ ನೆಕ್ಸ್ಟ್ ಯೋಗಿ ಆದಿತ್ಯನಾಥ್ ತಾನೆ, ಇದಾದ್ಮೇಲೆ ಅದ್ರ ಬದಲು ನಚಿಕೇತಸ್ ಬಂದ್ಬಿಟ್ರೆ ಮಧ್ಯದಲ್ಲಿ ಚೆನ್ನಾಗಿರುತ್ತೆ. ಮಹಾಭೂಮ ಅಂದ್ರೆ ದೊಡ್ಡ ಜಾಗ, ಅದಲ್ಲಿ ನಚಿಕೇತಸ್ ನಿನ್ನನ್ನು ರಾಜವನ್ನಾಗಿ ಮಾಡ್ತೀನಿ. ತ್ವಾ ಕಾಮಾನಂ ಕಾಮಭಾಜಂ ಕರೋಮಿ. ವೆರಿ ಇಂಪಾರ್ಟೆಂಟ್ ಲೈನ್, ಅಂಡರ್ಲೈನ್ ಮಾಡ್ಬೇಕಿದು, ನಮ್ಗೆಲ್ರಿಗೂ ಇದು ಒಳ್ಳೆ ಪಾಠ. ಎಂಜಾಯ್ ದಿ ಸೆನ್ಸ್ ಪ್ರೆಷರ್ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಕಾಮಾನಾಂ ಕಾಮಭಾಜಂ ಕರೋಮಿ. ಎಷ್ಟೆಷ್ಟು ಇಂದ್ರಿಯ ಸುಖಗಳಲ್ಲಿ ಅನುಭವಿಸ್ತೀವೋ, ಒಂದ್ ದಿವಸ ಬೇಜಾರಾಗತ್ತೆ ತಾನೆ, ಬುದ್ಧಿ ಇದ್ರೆ ಬೇಜಾರಾಗತ್ತೆ ಅಲ್ವಾ? ಈ ಸಾಕಪ್ಪ ಅಂತ ಒಂದು ವಾಂತಿ ಬರುತ್ತೆ, ವಾಕಳಿಕೆ ಆದ್ರೂ ಬರಬೇಕು. ಇಲ್ಲಿ ಯಮ ಹೇಳ್ತಿದ್ದಾನೆ, ಆತರ ವಾಕಳಿಕೆ ಬರ್ದಿರೋ ತರ ನೋಡ್ಕೊಳ್ತೀನಿ, ಎಂಜಾಯ್ ಮಾಡು. ಕಾಮಾನಾಂ ಕಾಮಭಾಜಂ ಕರೋಮಿ. ನೀ ಎಷ್ಟು ಇರ್ತೀಯೋ ಅದಲ್ಲೇ ಇರಬೇಕು, ನಿನ್ಗೆ ಒಂದ್ ದಿವಸನೂ ಬೇಜಾರಾಗಬಾರ್ದು. ಡೈಲಿ ಮೆಣಸಿನ್ಕಾಯಿ ಬಜ್ಜಿ ತಿಂತೀಯ, ತಿನ್ನು, ಬೇಜಾರೇ ಮಾಡ್ಸಲ್ಲ. ಒಂದ್ ದಿವಸ ಬೇಜಾರಾಗಬಿಡಲ್ಲ. ಡೈಲಿ ಸ್ವೀಟಾ? ಡೈಲಿ ಎಸ್, 3 ಹೊತ್ತು. ಬೆಳಗ್ಗೆ ಜಾಮೂನು, ಮಧ್ಯಾಹ್ನ ಪಾಲ್ ಪಾಯಸ, ಸಂಜೆ ಬಾಸುಂದಿ, 3. ಕಾಮಾನಾಂ ಕಾಮಭಾಜಂ ಕರೋಮಿ. ಒಂದಲ್ಲ ಒಂದ್ ದಿವಸ ಬರಬೇಕು ವಾಕಳಿಕೆ. ಯಮ ಹೇಳ್ತಿದ್ದಾನೆ, ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಯು ಎಂಜಾಯ್, ಐ ವಿಲ್ ಸಿ ಟು ದಟ್ ನೆವರ್ ಯು ವಿಲ್ ಗೆಟ್ ಚೀತು ಫ್ರಮ್ ದಟ್. ಹೆಲ್ತ್ ಇಶ್ಯೂನೇ ಬರಲ್ಲ ನಿನಗೆ. ಏನ್ ವರಪ್ಪ, ಆತ್ಮವಿದ್ಯೆಗೂ ಇದಕ್ಕೂ ಎಷ್ಟು ನೋಡಿ. ಮುಂದಿನ ಮಂತ್ರ.
ಯೇ ಯೇ ಕಾಮಾ ದುರ್ಲಭಾ ಮರ್ತ್ಯಲೋಕೆ ಸರ್ವಾನ್ ಕಾಮಾಂಶ್ಚಂದತಃ ಪ್ರಾರ್ಥಯಸ್ವ ಇಮಾ ರಾಮ ಸುರಥಾ ಸತೂರ್ಯಾಃ. ಓಕೆ, ಇಮಾ ರಾಮ ಸರಥಾ ಸತೂರ್ಯಾಃ. ನ ಈದೃಶಾ ಲಂಭನೀಯಾ ಮನುಷ್ಯೈಃ ಆಭಿರ್ಮತ್ ಪ್ರತ್ತಾಭಿಃ ಪರಿಚಾರಯಸ್ವ ನಚಿಕೇತೋ ಮರಣಂ ಮಾನುಪ್ರಾಕ್ಷೀಃ. ಯೇ ಯೇ ಕಾಮಾ ದುರ್ಲಭಾ ಮರ್ತ್ಯಲೋಕೆ ಸರ್ವಾನ್ ಕಾಮಾಂಶ್ಚಂದತಃ ಪ್ರಾರ್ಥಯಸ್ವ ಇಮಾ ರಾಮ ಸರಥಾ ಸತೂರ್ಯಾಃ. ನ ಈದೃಶಾ ಲಂಭನೀಯಾ ಮನುಷ್ಯೈಃ ಆಭಿರ್ಮತ್ ಪ್ರತ್ತಾಭಿಃ ಪರಿಚಾರಯಸ್ವ ನಚಿಕೇತೋ ಮರಣಂ ಮಾನುಪ್ರಾಕ್ಷೀಃ. ನಚಿಕೇತ ನೋಡ್ತಾ ಇದ್ದಾನೆ ಯಮನನ್ನ ಒಂಥರ, ಏನಯ್ಯ ನಾ ಕೇಳಿದ್ದೇನು, ನೀ ಕೊಡ್ತಿರೋದೇನು? ಏನ್ ಮಾಡದ? ಸರಿ, ಯಮ ಹೇಳ್ತಾನೆ, ಸರಿ ನೀನ್ ಅನ್ಕೊಳ್ಬಹುದು ಮೋಸ್ಟ್ಲಿ ವಾಟ್ ಬಿಗ್ ಡೀಲ್, ಈ ಭೂಮಿಲಿ ಇರೋದೆಲ್ಲ ನೀನೇ ಕೊಟ್ಬಿಟ್ರೆ ನಾನಿದೀನಿ ಅದನ್ನ ಗಳಿಸ್ಕೊಳ್ತೀನಿ. ಯು ಮೇ ಫೀಲ್ ಭೂಲೋಕದಲ್ಲಿ ಇರೋದೆಲ್ಲ ಜನಗಳಿಗೆ ಸಾಧಾರಣವಾಗಿ ಅದು ಕಷ್ಟ ಸಿಗೋದು, ಅದನ್ನ ನಾನಿನ್ನ ಕೊಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಮಹದಾಯತನಂ, ಹಿರಣ್ಯಾಶ್ವಾನ್, ಬಹೂನ್ ಎಲ್ಲ, ಅದು ನಾನು ಎಫರ್ಟ್ ಯಾವ್ದೋ ಒಂದು ಆಪಲ್ ಕಂಪ್ನಿಗೆ ಸೇರ್ಕೊಳ್ತೀನಿ, ಸಿಕ್ಬಿಡುತ್ತೆ ನನಗೆ. ಅದು ನೀನೇನು ಸಪ್ರೇಟ್ ಆಗಿ ಕೊಡೋದು? ಇನ್ಫೋಸಿಸ್ ವಿಪ್ರೋಗ್ ಹೋದ್ರೆ ಸಿಕ್ಕತ್ತೆ ಅಲ್ವಾ? ಅದನ್ನ ಪ್ರಶ್ನೆಯಲ್ಲಿ ಇಟ್ಕೊಂಡು ಭೂಲೋಕದಲ್ಲದೆ ಬೇರೆ ಎಲ್ಲ ಕೊಡ್ತೀನಿ, ಆತರ ಡೌಟ್ ಬರ್ಬೋದು ಯಮನ್ಗೆ ಅಂತ ಈಸ್ ಗಿವಿಂಗ್ ಪರಲೋಕ ವಸ್ತುಗಳೆಲ್ಲ. ಇವಾಗ ಫಾರ್ ಎಕ್ಸಾಂಪಲ್, ಮನೆಗೆ ಒಂದು ಹೊಸ ಒಳ್ಳೆ ಮನೆ ಕಟ್ಟ, ನಾವು ಹೋಗಿದ್ದೀವಿ, ಒಬ್ರು ಮನೆಗೆಲ್ಲ ಕರೀತಾರೆ, ಹೋಗ್ತೀವಿ, ಸ್ವಾಮೀಜಿ ಬನ್ನಿ ಮನೆಗೆ ಅಂತ ಹೋಗೋದು. ಹೊಸ ಮನೆಗೆ ಒಬ್ರು ಮನೆಗೆ ಹೋಗಿದ್ವಿ, ಗೃಹ ಪ್ರವೇಶ ಮಾಡಿ 1 ತಿಂಗಳಾಯ್ತು, ಪಾತ್ ಪೂಜೆಗೆ ಅಂತ ಹೋಗಿದ್ವಿ. ಮನೇದು ಅದ್ಭುತವಾಗಿದೆ, 2 ಮಾತಿಲ್ಲ, ವಾಸ್ತುಪರವಾಗಿ ಕಟ್ಟಿದ್ದಾರೆ. ಸ್ವಾಮೀಜಿ ಇದು ಕಿಚನ್, ಹಾ ಎಲ್ಲ ಇಟಾಲಿಯನ್, ಎವ್ರಿಥಿಂಗ್ ಇಟಾಲಿಯನ್, ಆಯ್ತಾ? ಇಂಡಿಯಾಗ್ ಬರಕ್ಕಿಂತ ಮುಂಚೆ ನಮ್ಮ ಮನೆಗೆ ಬಂದ್ಬಿಡುತ್ತೆ ಸ್ವಾಮೀಜಿ. ಇಂಡಿಯಾ ಬರಕ್ಕಿಂತ ಮುಂಚೆ ಫಸ್ಟ್ ಇದೆಲ್ಲ ಇಂಡಿಯಾಲ್ ಅವೈಲಬಲ್ ಇಲ್ಲ, ಎಲ್ಲ ಇಟಾಲಿಯನ್ ಟೈಲ್ಸ್ ಅದೆಲ್ಲ ಏನಿದೆ ಅಂದ್ರೆ ಅಲ್ಲೇ ನಾ ಆರ್ಡರ್ ಮಾಡ್ಬಿಟ್ಟಿರ್ತೀನಿ. ಫಸ್ಟ್ ಅಲ್ಲಿ ಬಂದಿದ ತಕ್ಷಣ ಸೆಕೆಂಡ್ ಇಲ್ಲಿ ಬರ್ಬೇಕು ನಮ್ಮ ಮನೆಗೆ, ಆಮೇಲೆ ಬೆಂಗಳೂರು ಮಾರ್ಕೆಟ್ ಮೆಜೆಸ್ಟಿಕ್ ಬರೋದು. ಅದು ಸ್ವಲ್ಪ ಹೇಳ್ಕೊಡ್ಬೇಕು, ಹೇಳ್ಕೊಡಿರ್ತಾನೆ, ಅದು ಒಂದು ಲೆವೆಲ್ ಈಗ ಸ್ವಲ್ಪ ಮೇಲಕ್ಕೆ ಹೋಗ್ಬೇಕದು ಅಲ್ವಾ? ಓ ಹೌದಾ, ಸರಿ, ಸಂತೋಷ, ಆಯ್ತು. ಅಲ್ಲ ಇರ್ತಾರ ಪಾಪ, ನೀವೆಲ್ಲ ಹಾಗಿರಲ್ಲ, ಸುಮ್ಮನೆ ಯಾರು ಕೇಳ್ತಿರ್ತಾರೋ ಅವ್ರಿಗದು ಫ್ಯೂಚರ್ ಅಪ್ಲೋಡ್ ಆದ್ಮೇಲೆ, ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಹೇಳಕ್ಕಾಗಲ್ಲ, ಆಮೇಲೆ ಕೇಳ್ಕೊಂಡು ನೆಕ್ಸ್ಟ್ ಟೈಮ್ ಹೋದಾಗ ಸುಮ್ಮನೆ ಇರ್ತಾರೆ, ಅದಕ್ಕೋಸ್ಕರ. ಫರ್ದರ್ ಟೆಂಪ್ಟೇಷನ್ ಬೈ ಯಮ. ಯೇ ಯೇ ಕಾಮಾಹ ದುರ್ಲಭ ಮರ್ತ್ಯಲೋಕೆ, ದಿಸ್ ಇಸ್ ಆಲ್. ಯಾವ್ದು ಭೂಲೋಕದಲ್ಲೆಲ್ಲ ಕಮ್ಮಿನೋ ಅದೇ ಹೇಳಿದ್ನಲ್ಲ, ಇಲ್ಲಿ ಒಂದು 50 ರೂಪಾಯಿ 70 ರೂಪಾಯಿ ಟೈಲ್ಸ್ ಇಟಾಲಿಯನ್ ಆದ್ರೆ ಅದೆಲ್ಲ ಅಲ್ಲಿ ಬರುತ್ತಲ್ವಾ. ಯೇ ಯೇ ಕಾಮ ದುರ್ಲಭ ಮರ್ತ್ಯಲೋಕೆ, ಯಾವ್ದೆಲ್ಲ ವೆರಿ ರೇರ್ ಅದೆಲ್ಲ ನೀನು ಕೊಡ್ತೀನಿ. ದುಬೈಗೆ ಹೋಗಿ ಎಲ್ಲ ಗೋಲ್ಡ್, ಎಲ್ಲ ಗೋಲ್ಡ್, ಅದೊಂದು ಸೆಕ್ಯೂರಿಟಿ ಬೇರೆ ಇರ್ಬೇಕು. ಅದಕ್ಕೆ ಗೋಲ್ಡ್ ಎಲ್ಲ ಮನೆಗೆ ಇಟ್ಕೊಂಡ್ಮೇಲೆ ಸೆಕ್ಯೂರಿಟಿ ಇರ್ಬೇಕು, ಅದಕ್ಕೊಂದು ಲಾಕ್ ಮಾಡಿ ಇಡಬೇಕು, ಹೌದು ಅಲ್ವಾ? ಅದು ಧೂಳ್ ಬೇರೆ ಬರುತ್ತೆ, ಅದನ್ನ ನೋಡ್ಕೊಳ್ಳೋದು ಯಾರು? ಅದು ಅವಾಗ ಒರೆಸ್ತಾ ಇರ್ಬೇಕು ಬೇರೆ. ಒಂದು ದೊಡ್ಡ ಬೀರು ತಂದು ಇಟ್ಕೊಂಡ್ಬಿಟ್ರೆ ಇದೆಲ್ಲ ಗೋಲ್ಡ್ ಎಲ್ಲ ಒಳಗಡೆ ಹಾಕ್ತೀರಾ, ಅದ್ರ ಮೇಲೆ ಎಲ್ಲ ಒಂದು ಲೇಯರ್ ಕೂತಿರತ್ತೆ ಧೂಳು, ಅದೆಲ್ಲ ಒರೆಸ್ಬೇಕಲ್ಲ.
ಯಾರು ಮಾಡೋದು ಅದನ್ನ ಕೆಲಸ? ಅದಕ್ಕೆ ಆಳ್ನ ಇಟ್ಕೊ, ಒಂದು ತಿಂಗಳಿಗೆ ಒಂದು 5,000 ರೂಪಾಯಿ ಕೊಟ್ಬಿಟ್ಟು ಒಳಗಡೆ ಇರುವಂತಹ ಗೋಲ್ಡ್ಗೆ ಮೇಲ್ಗಡೆ ಒರ್ಸೋದು ಬೀರು ಮೇಲೆ. ಸರಿ, ಹಳೆ ಬಟ್ಟೆ ಎಲ್ಲ ಕೊಡ್ತೀಯಾ? ಕೊಡಕ್ ಮನ್ಸು ಬರಲ್ಲ, ಹಾಗೆ ಇರುತ್ತೆ, ಕೂತಿರತ್ತೆ ವಾರ್ಡ್ರೂಫ್ ಅಲ್ಲಿ. ಸರಿ ಕೊಡಿಪ್ಪ ಅಂದ್ರೆ ಇಲ್ಲ, ಅದು ಕಾಸ್ಟ್ಲಿಯಿಂದ ತಂದಿದ್ದೀನಿ, ಅದು ಕರೆಕ್ಟಾಗಿ ಯೂಸ್ ಮಾಡ್ತಾರೋ ಇಲ್ವೋ, ನೀನೇ ಯೂಸ್ ಮಾಡ್ತಿಲ್ಲ ಅದನ್ನ, ಕೊಡಕ್ ಮನ್ಸು ಬರಲ್ಲ ನಮ್ಗೆ. ಹಾಗೆ ಇರ್ಬೇಕದು. ಬಾ ನಮ್ಮ ಆಟಗಳು, ನಮ್ಮ ಮನಸ್ಸು. ಅದಕ್ಕೆ ಹೇಳ್ತಾನೆ, ಡೋಂಟ್ ವೆರಿ, ಧೂಳು ಬಂತ ವರ್ಷ ಕಾಳು ಕೊಡ್ತೇನೆ. ಇಮಾ ರಾಮ ಸುರಥ ಸತೂರ್ಯ. ಇಮಾ ರಾಮ ಅಂದ್ರೆ ಅಲ್ಲೇ ಯಮಲೋಕದಲ್ಲಿ ಯೋಚನೆ ಮಾಡಿ, ಇಲ್ಲೇ ಪಕ್ಕದಲ್ಲಿ ರಂಬೆ ಊರ್ವಶಿ ತಿಲೋಕ ಎಲ್ಲ ಹೋಗ್ತಿರ್ತಾರೆ, ಇವ್ರನ್ನೆಲ್ಲ ಕಳಿಸ್ತೀನಿ ನಿಮ್ ಜೊತೆಗೆ, ಎಲ್ಲ ಒರೆಸ್ತಾರೆ, ಧೂಳು ಒರ್ಸಕ್ ಬರ್ತಾರೆ ನಿಮ್ ಮನೆಗೆ. ಇಮಾ ರಾಮ ಸರಥ ಸತೂರ್ಯ, ಎವ್ರಿಬಡಿ ವಿಲ್ ಕಮ್. ಯಾರು ಇರ್ತಾರೆ ಸ್ವಾಮೀಜಿ ಈ ಲೋಕದಲ್ಲಿ? ಯಮ ಯಾರು ಸಿಗ್ತಾರೆ? ಒಬ್ರು ಸಿಗ್ತಾರೆ ನಿಮ್ಗೆ, ಇನ್ ಲೈನ್ ವಿತ್ ಎಲ್ಲ ಫ್ಲೈಟ್ಸ್ ಅಲ್ಲಿರುವಂತ ಏರ್ ಹೋಸ್ಟರ್ಸ್, ಅವರೆಲ್ಲ ರಂಭ ಊರ್ವಶಿಗಳೇ, ಅವ್ರನ್ನೆಲ್ಲ ನಿಮ್ ಮನೆ ಕಳಿಸ್ತೀನಿ. ಪಾಪ ಅವ್ರ ಲೈಫ್ ನೋಡ್ಬಿಟ್ರಂತೂ ನನಗಂತೂ ಬೇಜಾರಾಗತ್ತಪ್ಪ, ಬಹಳ ಕಷ್ಟ. ಎವ್ರಿ ಟೈಮ್ ನಾನು ಹೋದಾಗ ನಾನು ಒಬ್ನೇ ಅನ್ಸುತ್ತೆ, ಅವ್ರು ಮಾಡುವಂತಹ ಭರತನಾಟ್ಯಂ ನೃತ್ಯನ ಒಬ್ನೇ ನೋಡೋದು, ಯಾರು ನೋಡಲ್ಲ ಅವ್ರನ್ನ. ಅವ್ರ ಮೊಬೈಲ್ ನೋಡ್ತಿರ್ತಾರೆ, ಏನೋ ಪುಸ್ತಕ ತೆಗಿತಾರೆ, ಅಲ್ಲಿ ಯಾವ್ದೊಂದು ಮ್ಯಾಗಝಿನ್ ತೆಗಿತಾರೆ, ಇವ್ರೇನೋ ಕಷ್ಟ ಸುಖ ಮಾತಾಡ್ಕೊಳ್ತಿರ್ತಾರೆ, ನಾವು ಅವ್ರನ್ನೇ ನೋಡ್ತಿರ್ತೀವಿ. ಅಟ್ಲೀಸ್ಟ್ ಒಬ್ರಾದ್ರೂ ಕೇಳ್ಬೇಕಲ್ಲ. ಯಾಕಂದ್ರೆ ನಾವು ನಮ್ಮ ಗುರುಗಳ ಹತ್ರ ಶ್ರವಣ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ, ಅವ್ರ ಹತ್ರ ಒಂದು ಶ್ರವಣ ಮಾಡಿಸ್ಕೊಳ್ಳೋಣ ಅಂತ. ಯಾಕೆ ಅವ್ರ ಲೈಫ್ ಕಷ್ಟ ಅಂತಂದ್ರೆ, ಒಂದು ಟ್ರಾವೆಲ್, ಎಕ್ಸೆಂಟ್ರಿಕ್ ಟ್ರಾವೆಲ್. ಎಷ್ಟೇ ಹಣ ಕೊಟ್ರು ಮನಸ್ಸಿಗೆ ನೆಮ್ಮದಿ ಇರಲ್ಲ. ನೀವು ಅವ್ರನ್ನ ಇಂಟರ್ವ್ಯೂ ಮಾಡಿ ನೋಡಿ, ಏನೇ ನೋಡಕ್ ಚೆನ್ನಾಗಿದ್ರು ಮನಸ್ಸಿನಲ್ಲಿ ಅಷ್ಟು ದುಃಖ ಅವ್ರಿಗೆ. 1 ಲಕ್ಷ 2 ಲಕ್ಷ ಸಂಬಳ ಬರ್ಬೋದು, ಮಾಡುವಂತ ಕೆಲಸ ಎಂತದ್ದು? ನಮ್ಮ ಎಲ್ಲರೂ ಎಂಜಿಲು ತೆಗಿಬೇಕು. ಅವರು ಏನೋ ಕೊಡ್ತಾರೆ, ನಾವೇನೋ ದುಡ್ಡು ಇದು ಮೀಲ್ ಪ್ಯಾಕೆಟ್ ಕೊಡ್ತಾರೆ, ಎಲ್ಲಾರ್ದು ತೆಗಿಬೇಕಲ್ಲ. ಅದ ಪ್ರೊಫೆಷನಲ್ ಎಂಜಿಲ್ ತೆಗೆದು ಅಂತ ಅದಕ್ಕೆ ಅವ್ರ ಹೆಸರು, ಏರ್ ಹೋಸ್ಟರ್ಸ್ ಅಂದ್ರೆ. ಡಿಗ್ನಿಟಿ ಆಫ್ ಲೇಬರ್ ಸೆಕೆಂಡ್ ಥಿಂಗ್. ಅವ್ರ ಲೈಫ್ ಒಂದ್ಸತಿ ನೋಡಿ ಯೋಚನೆ ಮಾಡಿ ನೀವು. ಲೋಕಲ್ ಡೊಮೆಸ್ಟಿಕ್ ಟ್ರಾವೆಲ್ಸ್ ಆದ್ರೆ ಕಷ್ಟ, ಇಂಟರ್ನ್ಯಾಷನಲ್ ಟ್ರಾವೆಲ್ ಸ್ಟಿಲ್ ಟಫ್. 13-14 ಅವರ್ಸ್ ಬ್ರೇಕೇ ಇರಲ್ಲ ಅವ್ರಿಗೆ. ಇದೆಲ್ಲ ನಾನು ನೋಟ್ಸ್ ಮಾಡ್ತೀವಿ, ಮನ್ಸಿಗೆ ಬಂತು, ಏನ್ ಮನ್ಸಿಗೆ ಬರುತ್ತೋ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲ ಚೆನ್ನಾಗಿರುವಂತಹ ನಚಿಕೇತನಿಗೆ ಇಮಾ ರಾಮ ಏನ ಸರಥ ಸತೂರ್ಯ, ರಂಭ ಊರ್ವಶಿ ಮೇನಕ್ಕೆಲ್ಲ 9 ವರ್ಷದ ಹುಡುಗನಿಗೆ ನಿನ್ನ ಕಳಿಸ್ತೀನಿ, ಎಲ್ರು ನಿನ್ ಸೇವೆ ಮಾಡಕ್ ಬರ್ತಾರೆ. ಇಮಾ ರಾಮ ಅಂದ್ರೆ ಗುಡ್ ನೈಸ್ ಲುಕಿಂಗ್ ಗರ್ಲ್ಸ್ ಅಂತ. ಈದೃಶಾಹ. ಸರಥ ಅಂದ್ರೆ ವೆರಿ ಗುಡ್ ವೆಹಿಕಲ್ಸ್. ಸರಥ ಸತೂರ್ಯ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಯಾವ್ದು ಬೇಕು? ಮೃದಂಗ, ಆಮೇಲೆ ಏನಿದೆಯಪ್ಪ, ವೈಲಿನ್, ಘಟಂ ಎಲ್ಲ ಕಳಿಸ್ತೀನಿ. ಒಂದು ಬೇಜಾರಾಯ್ತಾ ಒಂದು ಹಾಕು. ಯಾಕಂದ್ರೆ ನಮಗೆ ಬರೀ ದಿನ ಒಂದೇ ಹಾಡು ಕೇಳಿದ್ರೆ ಬೇಜಾರು. ಬೆಳಗ್ಗೆ ಒಂದು ವೈಲಿನ್ ನುಡಿಸ್ಬೇಕು, ಮಧ್ಯಾಹ್ನ ಸಿತಾರ್ ನುಡಿಸ್ಬೇಕು, ಸಂಜೆ ಒಂದು ವೀಣೆ ನುಡಿಸ್ಬೇಕು, ರಾತ್ರಿ ಒಂದು ತಂಬೂರ ನುಡಿಸ್ಬೇಕು. ಟೈಮ್ ನಿನಗೆ. ಎವ್ರಿ ಡೇ ಫಾರ್ ಯು ಇಸ್ ಎ ಬಿಸ್ನೆಸ್ ಕ್ಲಾಸ್. ನೋಡಿ, ಯೋಚನೆ ಮಾಡಿ ನೋಡಿ, ಈ ಭೋಗ ಜೀವನ ಎಷ್ಟು ಆರಾಮಾಗಿರುತ್ತೆ. ನಾವೆಲ್ಲ ಒದ್ದಾಡೋದು ಇದಕ್ಕೋಸ್ಕರನೇ. ಎಲ್ಲರ ಮನಸ್ಸಲ್ಲೂ ಇದೇ ಇರೋದು, ತೋರಿಸ್ಕೊಳಲ್ಲ ಅಷ್ಟೇ, ಎಲ್ಲರ ಮನಸ್ಸಲ್ಲೂ ಇದೇ ಇರೋದು. ಯಾರು ಈ ತರ ಇದ್ಬಿಟ್ರೆ, ಸ್ವಾಮೀಜಿ ಏನ್ ಜೀವನ, ಏನ್ ಪುಣ್ಯ ಮಾಡಿದಾರಲ್ಲ ಅವರು ಅಂದ್ರೇನೋ, ನಾನ್ ಪಾಪಿ ಅಂತ ಅರ್ಥ. ಏನ್ ಪುಣ್ಯ ಮಾಡಿದಾರಲ್ಲ ಅವರು. ಅವ್ರಿಗೇನ್ ಸ್ವಾಮೀಜಿ ಅಪ್ಪ ಮಾಡಿಟ್ಟಿದ್ದಾನೆ, ಮಗ ಅನುಭವಿಸ್ತಾ ಇದ್ದಾನೆ ಅಂದ್ರೆ ನಮಗಿರೋ ದುಃಖ ಹೇಳ್ಕೊಳ್ಳೋ ರೀತಿ ಅದು. ಹಿಮ ರಾಮ ಸರಥ ಸತೂರ್ಯ ಈದೃಶ. ಈದೃಶ ಅಂದ್ರೆ ಎಲ್ಲರೂ ದೇ ವಿಲ್ ಆಲ್ ಪ್ಲೇ ಫಾರ್ ಯು. ಮನುಷ್ಯೈಹಿ ನಹಿ ಲಂಬಣೀಯ. ಎಲ್ಲರೂ 24 hours 7 days a week 365 days they are available to you.
ಕಿಂಕರಣೀಯಂ ಅಂತ ಕೇಳ್ತಾರಂತೆ. ಏನ್ ಮಾಡ್ಬೇಕು ಹೇಳಿ, ಏನ್ ಮಾಡ್ಬೇಕು? ಸತ್ಪ್ರತ್ಯಾಭಿಹಿ ಆಭಿಹಿ ಪರಿಚಯಸ್ವ. ಸೊ ಯೂಸ್ ದೆಮ್ ಟು ಯುವರ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಹೇ ನಚಿಕೇತಸ್, ಲಾಸ್ಟ್ ಲೈನ್ ನೋಡಿ. ಹೇ ನಚಿಕೇತಸ್, ಮರಣಂ ಬ್ರಾಕೆಟ್ ಓಪನ್, ಮರಣಂ ಸಂಬಂಧ ಪ್ರಶ್ನಂ ಮಾ ಅನುಪ್ರಾಕ್ಷೀಹಿ. ಮರಣ ಸಂಬಂಧವಾಗಿರುವಂತಹ ಪ್ರಶ್ನೆ ಬಿಟ್ಟು ಮಾತ್ರ ಕೇಳಬೇಡ. ಇದೆಲ್ಲವನ್ನು ತಗೋ, ಡು ನಾಟ್ ಆಸ್ಕ್. ಸತ್ ಮೇಲೆ ಆತ್ಮ ಎಲ್ಲಿ ಹೋಗುತ್ತೆ, ಈ ತರ ಪ್ರಶ್ನೆ ಕೇಳಬೇಡ, ಅವಶ್ಯಕತೆ ಇಲ್ಲ. ಮರಣ ಸಂಬಂಧ ಪ್ರಶ್ನಂ ಮಾ ಅನುಪ್ರಾಕ್ಷೀಹಿ, ಡು ನಾಟ್ ಆಸ್ಕ್. ನಚಿಕೇತ ನೋಡ್ತಾ ಇದ್ದಾನೆ ಅಮ್ಮನ್ನ. ಎಷ್ಟು ಹೇಳ್ತೀವಿ ಹೇಳ ನೋಡ. ಆ ಸೀನ್ ಕ್ರೀನ್ ನೋಡ್ಕೊಳ್ಳಿ ಒಂದ್ಸತಿ. ನಚಿಕೇತ ಒಂದು ಬ್ರಿಲಿಯಂಟ್ ಆಗಿ ಒಂದ ಉತ್ತರ ಕೊಡ್ತಾನೆ ಇವಾಗ. ನೆಕ್ಸ್ಟ್ ಮಂತ್ರ. ಶೋಭಾವಾಮರ್ತ್ಯಸ್ಯ ಯದಂತ ಕೈತತ್ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ ಅಪಿ ಸರ್ವಂ ಜೀವಿತಮಲ್ಪಮೇವ ತವೈವಾಹಸ್ತವ ನೃತ್ಯ ಗೀತೆ. ಶೋಭಾವಾಮರ್ತ್ಯಸ್ಯೇದಂತ ಕೈತತ್. ಶೋಭಾವ ಇದೆಯಾ? ಶೋಭಾವ, ಓಕೆ. ಶೋಭಾವಾಮರ್ತ್ಯಸ್ಯ ಯದಂತ ಕೈತತ್ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ ಅಪಿ ಸರ್ವಂ ಜೀವಿತಮಲ್ಪಮೇವ ತವೈವಾಹಸ್ತವ ನೃತ್ಯ ಗೀತೆ. ಹೇ ಅಂತಕ, ಹೇ ಅಂತಕ = ಹೇ ಯಮ. ಸರ್ವಸ್ಯ ಅಂತಂ ಕರೋತಿ ಇತಿ ಅಂತಕಃ. ಎಲ್ಲವನ್ನೂ ಕೊನೆಗೆ ಅಂತವನ್ನು ಮಾಡುವುದಕ್ಕೆ ಯಮ ನಿನಗೆ ಹೆಸರು ಅಂತಕ ಅಂತ. ಸರ್ವಂ ಅಂತಂ ಕರೋತಿ ಇತಿ ಅಂತಕಃ ಅಂದ್ರೆ ಪ್ರತಿಯೊಂದು ವಸ್ತುಗೆ ಆ ಎಂಡ್ ಯಾರು ತರ್ತಾರೋ ಅವನಿಗೆ ಅಂತಕ ಅಂತ ಹೆಸರು. ಏತತ್ ಮರ್ತ್ಯಸ್ಯ ಶೋಭಾವ ಯದಂತ ಕೈತತ್. ಏತತ್ ಮರ್ತಸ್ಯ ಶೋಭಾವ ಯದಂತ ಕೈತತ್. ಏನಿದೆಲ್ಲ ನೀನು ಕೊಡ್ತೀನಿ ಅಂತಂದ್ರೆ ಲಿಸ್ಟ್ ಆರ್ ಆಲ್ ಸಬ್ಜೆಕ್ಟ್ ಟು ಚೇಂಜ್. ಶೋಭಾವ ಅಂದ್ರೆ ಇಟ್ ಇಸ್ ನಾಟ್ ಪರ್ಮನೆಂಟ್. ಇಟ್ ಇಸ್ ನಾಟ್ ಪರ್ಮನೆಂಟ್, ಎಲ್ಲ ತಾತ್ಕಾಲಿಕ. ಹಿಮಾಸರಥ ಸತೂರ್ಯಾಹ ಭೂಮೇರ್ ಮಹದಾಯತನಂ, ಎವ್ರಿಥಿಂಗ್ ಇಸ್ ಟೆಂಪ್ರರಿ ಓನ್ಲಿ. ನನ್ನ ಜೊತೆ ಜಾಸ್ತಿ ಹೊತ್ತಿರಲ್ಲ ಅದು. ಇವತ್ತಿರತ್ತೆ, ನಾಳೆ ಇರಲ್ಲ. ಅಂದ್ರೆ ಏನು, ಎಲ್ಲದಕ್ಕೂ ಒಂದು ಎಂಡ್ ಇದೆ ಅಂತ ಅರ್ಥ. ಸಪೋಸ್ ಇದೆಲ್ಲ ನನ್ನ ಹತ್ರ ಇತ್ತು ಅಂತ ಅನ್ಕೊಳ್ಳೋಣ. ನೀನ್ ಹೇಳ್ದಂಗೆ ಇದೆಲ್ಲ ನನ್ನ ಹತ್ರ ಕೊಡು, ಆದ್ರೆ ನನ್ನ ಶರೀರ ಇರಲ್ಲ ಇದ್ರ ಅನುಭವಿಸಕ್ಕೆ. ನನ್ನ ಶರೀರ ಇರಲ್ಲ, ಒಂದಲ್ಲ ಒಂದ್ ದಿವಸ ಬಿದ್ದು ಹೋಗುತ್ತೆ, ಡಿಟ್ಯೂರೇಟ್ ಆಗ್ಬಿಡುತ್ತೆ, ಓಲ್ಡ್ ಏಜ್. ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ. ಜರಯಂತಿ ಸೌಧ ಹೋಗುತ್ತೆ ಇಂದ್ರಿಯಗಳೆಲ್ಲ. ಏನ್ ಅನುಭವಿಸ್ಲಿದವರು ನೀವು? ಏನದು? ಕಾಮಾನಾಂ ಕಾಮಭಾಜಂ ಕರೋಮಿ. ಯು ಕ್ಯಾನ್ ಗಿವ್ ಮೀ ದ ಮೈಂಡ್ ಟು ಎಂಜಾಯ್ ಇನ್ ಆಲ್ ದ ಪ್ಲೆಷರ್ಸ್, ಬಟ್ ಇಫ್ ಇಂದ್ರಿಯ ಇಸ್ ನಾಟ್ ದೇರ್ ಟು ಎಂಜಾಯ್, ಇಂದ್ರಿಯ ಇಸ್ ಅನ್ ಮೀಡಿಯಂ ಟು ಫಾರ್ ದಿ ಮೈಂಡ್ ಟು ಎಂಜಾಯ್. ಇಂದ್ರಿಯ ಸೌಧ ಹೋದ್ರೆ ಮನಸ್ಸು ಎಂಜಾಯ್ ಮಾಡಕ್ಕಾಗಲ್ಲ. ಥಿಂಕ್, ಏನು ಮಾತು. ಜರಯಂತಿ, ಶಂಕರಾಚಾರ್ಯರು ಬರ್ತಾರೆ, ಅಪಕ್ಷಿಯಂತಿ, ಸೌಧ ಹೋಗುತ್ತೆ. ಎಷ್ಟು ಲೋಷನ್ ಹಚ್ಕೊಂಡ್ರು ಆಗಲ್ಲಪ್ಪ ಯಮ. ಯಾಕಂದ್ರೆ ಲೋಷನ್ ಎಲ್ಲ ಇಲ್ಲಿಂದ ಮಾಡಿರುತ್ತಾನೆ. ಸೆನ್ಸ್ ಆರ್ಗನ್ಸ್ ಎಲ್ಲ ಹೊರಟೋಗುತ್ತೆ. ಎಷ್ಟೊಂದು ಹೆಡ್ಫೋನ್ ಹಾಕೊಂಡು ನೀವು ವಾಕಿಂಗ್ ಮಾಡ್ತೀರಾ ಬೆಳಗ್ಗೆ?
1, 2, 3 ಹಾಡು ಕೇಳ್ಬೋದು, 4, 5 ಹಾಡು ಕೇಳ್ಬೋದು. ಬೆಳಗ್ಗೆಯಿಂದ ರಾತ್ರಿ ಕೇಳಿ, ನೀವು ಮನೆಯವ್ರು ಆಮೇಲೆ ರೀ ರೀ ಅಂತ ಕರೀತಾರೆ, ಆಗ್ಲಿ ಅಂದ್ರೆ ನಿಮ್ಗೆ ಒಂದು ಬೀಳತ್ತದು ಕಪಾಳಕ್ಕೆ. ಹೋಗಿ ಎಷ್ಟು ಅಂತ. ಅದು ಒಂದು ಒಳ್ಳೆ ಕಥೆ ಇದೆ, ಮೋಸ್ಟ್ಲಿ ನಿಮ್ಗೆ ಯಾರಿಗೂ ಗೊತ್ತಿರಲ್ಲ. ಅದು ತಮಿಳ್ನಾಡಲ್ಲಿ ನಡೆದಿರೋಂಥ ಕಥೆ. ಸ್ವಾಮಿ ಓಂಕಾರ ಅಂದ್ರೆ ಹೇಳ್ತಾರೆ ನಮ್ಮ ಗುರುಗಳು. ಒಂದ್ ಒಳ್ಳೆ ಇದು ತಗೊಂಡ್ರಂತೆ ಫ್ಯಾನು. ಅದೇ ಈ ಫುಟ್ಪಾತ್ ಅಲ್ಲಿ ಪಾಂಡಿಚೇರಿಗೆ ಹೋಗ್ಬೇಕಾದ್ರೆ ಅವ್ರದ್ದು, ಅವರು ಮತ್ತೆ ನಮ್ಮ ಗುರುನಾಥರು ಪ್ರಮಾರ್ಥ ಇಬ್ರು ಪಾಂಡಿಚೇರಿಗೆ ಹೋಗ್ಬೇಕಾದ್ರೆ ನಡೆದಿರುವಂತ ಕತೆ. ಅಲ್ಲಿ ಫುಟ್ಪಾತ್ ಅಲ್ಲಿ ಈ ಫ್ಯಾನ್ಗಳೆಲ್ಲ ಮಾಡ್ತಾರೆ. ಇಲ್ಲಿದೆ ನನ್ನ ಹತ್ರ, ಇಲ್ಲಿ ಹಾ, ಈ ಫ್ಯಾನ್ ಇದೆ ನೋಡಿ, ಇದು ಫ್ಯಾನ್ ನನಗೆ ಶಕ್ಯ ಆದ್ರೆ ಹೀಗೆ ಮಾಡ್ಕೊಳುತ್ತೆ. ಇದು ಅಲ್ಲಿ ಸಿಕ್ಕಿರುವಂತದ್ದು. ಈ ಸುಮ್ನೆ ಹೀಗೆ ಇಟ್ಕೊಂಡು ಹೀಗೆ ಮಾಡ್ತಾ ಇರ್ಬೇಕು, ಆಯ್ತಾ? ಅಷ್ಟೇ ಅದು, ದಟ್ ಈಸ್ ಈ ಫ್ಯಾನ್ ಅದಕ್ಕೆ ಇರೋದು, ಗಾಳಿ ಬರುತ್ತೆ ಅಂತ ನಿಧಾನ. ಈ ತರ ಅಲ್ಲೆಲ್ಲೋ ಮಾರಿದ್ದಾರೆ, 10 ರೂಪಾಯಿಗೆ 2 ಹಾಗೇನೋ ಅಂತ. ತಗೊಳ್ಳಿ ಅಂತ ತುಂಬಾ ಅಂಗಡಿಯನ್ನು ಫೋರ್ಸ್ ಮಾಡಿದ್ದಾನೆ. ಇವ್ರು ತಗೊಂಡ್ಮೇಲೆ ನೆಕ್ಸ್ಟ್ ಡೇನೆ ಮುರಿದೋಗಿದೆ, ಅದು ತಪ್ಪಂದು ಮುರಿದೋಗಿದೆ. ಏನಪ್ಪ 10 ರೂಪಾಯಿನೇ, ಸುಮ್ಮನೆ ಹೋಗಿ ಕೇಳಿದಾರೆ, ಯಾಕಂದ್ರೆ ಅವರು ಸನ್ಯಾಸಿ, ಏನ್ ಕೆಲಸ ಇಲ್ಲವಲ್ಲ, ಅವ್ರ ಹತ್ರನೇ ಹೋಗ್ಬೇಕು ಮಾತಾಡಕ್ಕೆ. ಸೊ ಏನು, ನಾ ಸರಿಯಾಗೆ ಮಾಡಿದ್ದೀನಿ ಸ್ವಾಮೀಜಿ, ನೀವೇ ಸರಿ ಇಲ್ಲ ಅಂತ ಹಿಂದಿ ಹೇಳಿದ್ದೇನೆ. ಯಾಕೆ ನೀವ್ ಹೀಗೆ ಇಟ್ಕೊಳ್ಬೇಕು, ತಲೆನ ಹೀಗೆ ಅಲ್ಲಾಡಿಸ್ಬೇಕು. ಅದ್ ಸರಿ. ಅಯ್ಯೋ, ಅವರಿಬ್ರು ನಕ್ಕಿ ನೆಕ್ಸ್ಟ್ ಡೇ ನಾ ಅಲ್ಲಿ ಹೋದಾಗ ನನಗೆ ಈ ಕತೆ ಹೇಳಿದಾಗ ಅಷ್ಟ್ ನಕ್ಕಿದ್ವಿ. ಅದ್ ಸರಿಗೆ ಇದೆ, ಜರಯಂತಿ ತೇಜ ಹಾಗೆ. ಹಾಗೆ ಎಲ್ಲ ವಸ್ತು ಪ್ರಪಂಚದಲ್ಲಿ ನಶಿಸಿ ಹೋಗುತ್ತೆ, ಫ್ಯಾನ್ ತರ. ಈ ಇಂದ್ರಿಯ ನಶಿಸ್ಬೇಕು, ಇಲ್ಲ ಅದು ವಸ್ತುಗಳು ಹೋಗ್ಬೇಕಷ್ಟೆ. ಎಲ್ಲವೂ ಅಪಿ ಸರ್ವಂ ಜೀವಿತಂ ಅಲ್ಪಮೇವ, ಎಲ್ಲದಕ್ಕೂ ದೊಡ್ಡ ವ್ಯಾಲ್ಯೂ ಕೊಡ್ಬೇಕು ಅಂತ ಇಲ್ಲ. ಇಟ್ ಇಸ್ ಆಲ್ ಮಿನಿಮಮ್ ವ್ಯಾಲ್ಯೂ ಇನ್ ಲೈಫ್. ನಾವು ಅದಕ್ಕೆ ರೋಲ್ಸ್ ರಾಯ್ಸ್ ಕಾರ್ ಅಂದ್ರೆ ಅದಕ್ಕೂ 4 ಚಕ್ರವೇ, ಅಂಬಾಸಿಡರ್ಗೂ 4 ಚಕ್ರವೇ. ಏನಂದ್ರೆ ಎಲ್ಲ ಮುಟ್ಟಿದ್ರು ಓಪನ್ ಆಗುತ್ತೆ. ಲಾಸ್ಟ್ ಟೈಮ್ ಅಲ್ಲಿ ಒಬ್ರು ಮನೆಗೆ ಹೋದಾಗ ಯಾವ್ದೊಂದು ಆಫೀಸ್ಗೆ ಕರ್ಕೊಂಡು ಹೋಗಿದ್ರು ನಮ್ಮನ್ನ. ಯಾವ್ದೊಂದು ಹೊಸ ಕಾರು, ಯಾವ್ದೋ ಒಂದು ಹೇಳ್ತಿದ್ದಾಳೆ, ಯಾವ್ದೋ ಒಂದು ಕಾರ್ ಅದು, ಹೊರತಾಯ್ತು. ಯಾವ್ದು ರಾಮ್ಗೋಪಾಲ್ ನಾಪ್ಕ ಇದೆಯಾ? ಕಿಯಾ ಕಾರ್ನಿವಲ್. ಹಾ, ಕಿಯಾ ಕಾರ್ನಿವಲ್, ಕರೆಕ್ಟ್. ಅದು ಏನು ಕಾರ್ ಅಂದ್ರೆ ತುಂಬಾ ಚೆನ್ನಾಗಿದೆ. ಸುಮ್ಮನೆ ಬಾಗ್ ಹಾಕೋ ಅವಶ್ಯಕತೆನೇ ಇಲ್ಲ, ಅದೇ ಹಾಕೊಳ್ಳುತ್ತೆ. ಒಳಗಡೆ ಕೂತ್ರೆ ಅದೇ ಕಾರ್ ಹಾಕೊಳ್ಳುತ್ತೆ. ಆಮೇಲೆ AC ಆನ್ ಮಾಡಿ ಸುಮ್ಮನೆ ನೋಡ್ಬೇಕಷ್ಟೇ, ACಗೂ ಅದ್ರ ರೇಸ್ ಕನೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಹಿಂಗ್ ನೋಡಿದ್ರೆ ಅದೇ ಆನ್ ಆಗುತ್ತೆ. ಎಷ್ಟು ಚೆನ್ನಾಗಿತ್ತು ಅವಾಗ ಅನ್ಸ್ತು, ಭೂಲೋಕದಲ್ಲಿ ಇರುವಂತಹ ಅದ್ಭುತವಾದ ಇದು. ಅಷ್ಟು ವ್ಯಾಲ್ಯೂ. ಅವನು ಹೇಳ್ತಿದ್ದಾನೆ, ಸರ್ವಂ ಅಪಿ ಜೀವಿತಂ ಅಲ್ಪಮೇವ ತೃಣ ಸಮಾನ. ಸರಿ ಅಮ್ಮ, ಏನ್ ಮಾಡು ಗೊತ್ತಾ? ತವೈವಾಹ ತವ ನೃತ್ಯ ಗೀತೆ, ಇದನ್ನೆಲ್ಲ ನೀನೇ ಇಟ್ಕೊಂಡು ಡ್ಯಾನ್ಸ್ ಮಾಡು, ನಾನು ಏನು ಕೊಡ್ಬೇಡ. ಯು ಕೀಪ್ ಆಲ್ ದಿಸ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ಹಿಮ ರಾಮ ಸಥುರ್ಯ ಎಲ್ಲ ನೀನೇ ಇಟ್ಕೋ, ಯು ಡ್ಯಾನ್ಸ್ ಅಲಾಂಗ್ ವಿತ್ ದೆಮ್. ಅಬ್ಬಾ, ಮಹಾವಾಕ್ಯ ಇದು. ಕೀಪ್ ಆಲ್ ಆಫ್ ದೆಮ್ ಡ್ಯಾನ್ಸ್. ಆಲ್ ಸರ್ವಿಸ್ ಪೀಪಲ್ ಎಲ್ಲ ನಿರತ್ರನೇ ಇರಲಿ. ನೆಕ್ಸ್ಟ್ ನ ವಿತ್ತೇನ ತರ್ಪಣೀಯೋ ಮನುಷ್ಯಃ ಲಪ್ಸ್ಯಾಮಹೇ ವಿತ್ತಂ ಅದ್ರಕ್ಷ್ಮ ಚೇತ್ವಾ ವಿತ್ತಂ ಅದ್ರಕ್ಷ್ಮ ಚೇತ್ವಾ ಲಪ್ಸ್ಯಾಮಹೇ ವಿತ್ತಂ ಅದ್ರಾಕ್ಷ್ಮ ಚೇತ್ವಾ ಜೀವಿಷ್ಯಾಮೋ ಯಾವದಿಷ್ಯಸಿ ತ್ವಂ ವರಸ್ತು ಮೇ ವರಣೀಯಃ ಸ ಏವ ನ ವಿತ್ತೇನ ತರ್ಪಣೀಯೋ ಮನುಷ್ಯಃ ಲಪ್ಸ್ಯಾಮಹೇ ವಿತ್ತಂ ಅದ್ರಾಕ್ಷ್ಮ ಚೇತ್ವಾ
ಜೀವಿಷ್ಯಾಮೋ ಯಾವದಿಷ್ಯಸಿ ತ್ವಂ ವರಸ್ತು ಮೇ ವರಣೀಯ ಸ ಏವ. ಒಂದ್ 5 ನಿಮಿಷ ಲೇಟ್ ಆದ್ರೂ ಮುಗಿಸ್ಬೇಡ. ಸೊ ದಿಸ್ ಮಲ್ಲಿ ಇವತ್ತು ಮುಗಿಸ್ಬೇಕು ಅಂತ ಪ್ಲಾನ್ ಇದೆ. ಯಾಕಂದ್ರೆ ನೆನ್ನೆ ಮಾಡಿಲ್ದೇ ಇರೋದ್ರಿಂದ ಒಂದು 10 ಸಂಡೇ ತಾನೆ, ಪರವಾಗಿಲ್ಲ. ಸಪೋಸ್ ಯಾರಿಗಾರು ಹೋಗ್ಬೇಕಿದ್ರೆ ಹೋಗ್ಬೋದು 8:30. ಸರಿ, ಏನು ನಚಿಕೇತನ ವೈರಾಗ್ಯ ನೋಡಿ ಹೇಗಿದೆ. ನೆಕ್ಸ್ಟ್ ನಚಿಕೇತನಿಗೆ ಬರುವಂತಹ ವೈರಾಗ್ಯ ಎಲ್ಲ ವಿವೇಕಜನ್ಯ ವೈರಾಗ್ಯ. ವಿವೇಕಜನ್ಯ ವೈರಾಗ್ಯವೇ ಯಾವಾಗಲೂ ಶಾಶ್ವತವಾದ ವೈರಾಗ್ಯ. ಡಿಸ್ಪ್ಯಾಷನ್ ಬಾರ್ನ್ ಔಟ್ ಆಫ್ ಡಿಸ್ಕ್ರಿಮಿನೇಷನ್ ಈಸ್ ಕಂಪ್ಲೀಟ್ ವೈರಾಗ್ಯ. ನಮ್ಗೆ ನಿಮ್ಗೆ ಇರುವಂತಹ ವೈರಾಗ್ಯ ಎಲ್ಲ ನಾಟ್ ಡಿಸ್ಪ್ಯಾಷನ್ ವೈರಾಗ್ಯ, ಸುಮ್ಮನೆ ನಾಟಕ ವೈರಾಗ್ಯ, ಆಭಾಸ ವೈರಾಗ್ಯ. ಆಭಾಸ ವೈರಾಗ್ಯ, ಅಜ್ಞಾನ ವೈರಾಗ್ಯ. ವೈರಾಗ್ಯದಲ್ಲಿ ಸುಮಾರು ವಿಧಿ: ಆಭಾಸ, ಅಜ್ಞಾನ, ತಾತ್ಕಾಲಿಕ. ತಾತ್ಕಾಲಿಕದಲ್ಲಿ 2 ರೀತಿ: ಪ್ರಸವ ವೈರಾಗ್ಯ, ಸ್ಮಶಾನ ವೈರಾಗ್ಯ. ಪ್ರಸವ ವೈರಾಗ್ಯ, ಸ್ಮಶಾನ ವೈರಾಗ್ಯ. ಏನು ಆಭಾಸ ವೈರಾಗ್ಯ ಅಂದ್ರೆ, ನನ್ಗೆ ಯಾರು ಹೇಳಿದ್ರೆ ನಿನಗೆ ಐ ವಿಲ್ ನಾಟ್ ಗಿವ್ ಯು ದ PM ಪೋಸ್ಟ್ ಅಂತಾರೆ ಅನ್ಕೊಳ್ಳಿ. ಸ್ವಾಮೀಜಿ, ಐ ವಿಲ್ ನಾಟ್ ಗಿವ್ ಯು ಪ್ರೈಮ್ ಮಿನಿಸ್ಟರ್ ಪೋಸ್ಟ್. ಪರವಾಗಿಲ್ಲ, ನನಗೆ ಬೇಡ ಅದು ಅಂತೀನಿ. ಅಂದ್ರೆ ನಿನಗೆ ಬರಲ್ಲ ಅಂತ ಅರ್ಥ. ನಿನ್ಗೆ ಅದು ಯೋಗ್ಯತೆ ಇಲ್ಲ, ಬರಲ್ಲ ಅಂತ ಅರ್ಥ. ಆಭಾಸ ವೈರಾಗ್ಯ. ಯಾವುದು ನನಗೆ ಸಿಗಲ್ವೋ ಅದರಲ್ಲಿ ನಮಗೆ ಸಾಧಾರಣವಾಗಿ ವೈರಾಗ್ಯ ಇದೆ. ವಿಲ್ ನಾಟ್ ಎಕ್ಸ್ಪೆಕ್ಟ್ ಫಾರ್ ಸಮಥಿಂಗ್ ಹೈಯರ್. PM ಆಗದಿದ್ರು ಪರವಾಗಿಲ್ಲ ಸ್ವಾಮೀಜಿ, ನನ್ನ ಮನೇಲಿ PM ಆದ್ರೆ ಸಾಕು. ನನಗೆ ಮನೇಲಿ ನಾನು ಪ್ರೈಮ್ ಮಿನಿಸ್ಟರ್ ತರ ಇದ್ರೆ ಸಾಕು. ಇದಕ್ಕೆ ಆಭಾಸ ವೈರಾಗ್ಯ. ಅಜ್ಞಾನ ವೈರಾಗ್ಯ ಅಂತಂದಿದೆ. ಚಿಕ್ಕ ಮಕ್ಕಳು ಮುಂದೆ ನೀವು ಒಂದು 2,000 ರೂಪಾಯಿ ನೋಟಿನ ಕಟ್ಟಿಡಿ, ಅದ್ರ ಪಕ್ಕದಲ್ಲಿ ಒಂದು ಆಟದ ಸಾಮಾನು ಇಡಿ. ಅದು ಯಾಕೆ ಚೂಸ್ ಮಾಡುತ್ತೆ? ಆಟದ ಸಾಮಾನು ಯೂಸ್ ಮಾಡೋದು ಅಜ್ಞಾನ ವೈರಾಗ್ಯ. ಅದಕ್ಕೆ 2,000 ರೂಪಾಯಿದ ವ್ಯಾಲ್ಯೂ ಗೊತ್ತಿಲ್ಲ. ಅದಕ್ಕೆ ಗೊತ್ತಿಲ್ಲ 2,000 ರೂಪಾಯಿಂದ ಸುಮಾರು ಆಟದ ಸಾಮಾನುಗಳು ತಗೊಳ್ಬೋದು ಅಂತ ಅದು ಗೊತ್ತಿಲ್ಲ. ಆದ್ರೆ ಅದು ಕೈ ಹೋಗೋದು ಅಲ್ಲಿ ಏನು ಆಟದ ಸಾಮಾನು ಇದೆಯೋ ಅದು ಮಾತ್ರ. ಆಭಾಸ ಅಜ್ಞಾನ ವೈರಾಗ್ಯ. ತಾತ್ಕಾಲಿಕ ವೈರಾಗ್ಯ, ಪ್ರಸವ ವೈರಾಗ್ಯ. ತಾಯಿಯ ಗರ್ಭದಲ್ಲಿ ಮಗು ಇದ್ದಾಗ ಅಮ್ಮನಿಗೆ ಸಾಕು ಅನ್ಸತ್ತಪ್ಪ, ನೆಕ್ಸ್ಟ್ ಟೈಮ್ ಇನ್ನೊಂದ್ಸತಿ ಮಗು ಮಾಡ್ಕೊಳ್ಬಾರ್ದು ಅಂತ. 2 ವರ್ಷ ಆಗಿದ ತಕ್ಷಣ ಅಯ್ಯೋ ಮಗಳು ಹುಟ್ಟುಬಿಟ್ಟಿದ್ದಾಳೆ, ಅವನಿಗೊಂದು ತಮ್ಮ ಬೇಡವಾ, ಮಗ ಹುಟ್ಟಿದ್ರೆ ತಂಗಿ ಬೇಡವಾ? ಅದೆಲ್ಲಿತ್ತ? ಆ ಪ್ರಸವ ವೈರಾಗ್ಯದಲ್ಲಿ ಇತ್ತ. ಅವಾಗ ಸ್ವಾಮೀಜಿ ಅದನ್ನ ನಿಮ್ಗೆ ಗೊತ್ತಾಗಲ್ಲ, ನೀವು ನಮ್ಮ ಲೈನಲ್ಲಿ ಇರೋದೆಲ್ಲ ನೀವು ಮಾತಾಡಬಾರ್ದು, ನಾವಿದೆಲ್ಲ ಎಕ್ಸ್ಪೀರಿಯನ್ಸ್, ನಿಮ್ಗೆ ಇದೆಲ್ಲ ಏನು ಗೊತ್ತಿಲ್ಲ. ಸರಿ, ಓಕೆ. ಮತ್ತೆ ಸ್ಮಶಾನ ವೈರಾಗ್ಯ. ಯಾರು ಹೋದ್ರೆ, ರಿಲೇಟಿವ್ಸ್ ಹೋದ್ರೆ ಎಲ್ರೂ ತಲೆ ಬಗ್ಸ್ಕೊಂಡು ಜನಗಣ ಮನ ಅಧಿನಾಯಕ ಅಷ್ಟೆ. ಯೋಚನೆ ಮಾಡಿ, ಇದೆಲ್ಲ ವೈರಾಗ್ಯದ ಲಕ್ಷಣಗಳು. ಅಂದ್ರೆ ಇಲ್ಲ ಅಂತ ಇದೆಲ್ಲ ನಮ್ಮಲ್ಲಿದೆ. ಆದ್ರೆ ನಚಿಕೇತನ್ಸ್ಗಿರೋದು ವಿವೇಕಜನ್ಯ ವೈರಾಗ್ಯ. ಆ ಗಾಸ್ಪೆಲ್ ಆಫ್ ರಾಮಕೃಷ್ಣ ಓದಿದ್ರ ಯಾರು? ಎನಿಬಡಿ ಹೂ ಹ್ಯಾಸ್ ರೆಡ್ ಗಾಸ್ಪೆಲ್ ಆಫ್ ರಾಮಕೃಷ್ಣ? ಎಸ್, ಒಬ್ರು ಇಬ್ರು ಓದಿದ್ರ? ಅದು ಸುಮಾರು ಜನ ಓದಿರಲ್ಲ, ಯಾಕೆ ಪಾಪ ನಿಮ್ಗೆ ಟೈಮ್ ಇರಲ್ಲ ನೋಡಿ. ಆ ಗಾಸ್ಪೆಲ್ ಆಫ್ ರಾಮಕೃಷ್ಣನಲ್ಲಿ ಒಳ್ಳೆ ಕತೆ ಬರುತ್ತೆ. 7 ಮೂಟೆ ಗೋಲ್ಡ್ ಕಾಯಿನ್ಸ್. ಅವನು ಒಬ್ಬ ಸುಮಾರು ಪ್ರಾರ್ಥನೆ ಮಾಡ್ತಿದ್ದಂತೆ. ಒಬ್ಬನಿಗೆ 7 ಮೂಟೆ ಪೂರ್ತಿ ಚಿನ್ನದ ಕಾಯಿನ್ಸ್ ಒಂದು ಪ್ರೇತಾತ್ಮ, ಒಂದು ಯಕ್ಷಿಣಿ ಬಂದು ಕೊಟ್ಲಂತೆ. 7 ಮೂಟೆ. ಅದಲ್ಲಿ 6.5 ಮೂಟೆ ಅಂದ್ರೆ 6 ಮೂಟೆ ಪೂರ್ತಿ ಆಗಿದೆ, ಅರ್ಧ ಮೂಟೆ ಹಾಫ್ ಆಗಿದೆ, ಪೂರ್ತಿ ಆಗಿಲ್ಲ. ಇವನ್ ಏನ್ ಅನ್ಸುತ್ತೆ ಗೊತ್ತಾ? ಕೊಟ್ಲು 7 ಫುಲ್ ಕೊಡ್ಬಾರ್ದಾಗಿತ್ತ? 6.5 ಫುಲ್ ಆಗಿದೆ. ಇನ್ ಇದ್ಯಾಕೆ? ಅದಕ್ಕೆ ಇನ್ ಅರ್ಧವನ್ನ ತುಂಬ್ಸಕ್ಕೆ ಅವನ್ ಫಸ್ಟ್ ಹೆಂಡತಿ ಒಡವೆನೆಲ್ಲ ತಗೊಂಡು ತುಂಬಿಸ್ದ, ಆಗ್ಲಿಲ್ಲ. ಮನೇಲಿರುವಂತಹ ಮಕ್ಕಳು ಬಟ್ಟೆನೆಲ್ಲ ತೆಗೆದು ತುಂಬಿಸ್ದ, ಆಗ್ಲಿಲ್ಲ. ಅಂದ್ರೆ ದುಡ್ಡಿಗೆ ಊಟವನ್ ಬಿಟ್ಟ, ಹೆಂಡತಿಗೆ ಊಟ ಬಿಡಿಸ್ದ, ಸಣ್ಣಗಾಗ್ಬಿಟ್ಟ. ಆದ್ರೂ ಏನ್ ಮಾಡಿದ್ರು ತುಂಬ್ತಾನೆ ಇಲ್ಲ ಅದು. ಅದಕ್ಕೆ ಆಮೇಲೆ ಊರಿನ ರಾಜ ಬಂದ್ ಕೇಳ್ದ, ಏನು ನಿನ್ಗೇನ್ ಪ್ರೇತ ಗೀತ ಹೇಳಿದ್ವಿ, ಯಕ್ಷಿಣಿ ಬಂದು ದುಡ್ಡು ಕೊಟ್ಲ ಹಾಗೆ ಅಂತ. ಹೌದು, ನಿಮ್ಗೇನ್ ಗೊತ್ತು, ನಾನು ಅದೇ ಪರಿಸ್ಥಿತಿಲಿ ಇದ್ದೀನಿ ಅಂತಂದ. ಅಂದ್ರೆ ಅವ್ರ ಕತೆ ರಾಮಕೃಷ್ಣ ಹೇಳೋದು, ಎಷ್ಟೇ ಹಣ ಇದ್ರೂ ತೃಪ್ತಿ ಇಲ್ಲ ಅಂತ. ನ ವಿತ್ತೇನ ತರ್ಪಣೀಯೋ ತೃಪ್ತೇನ ಮನುಷ್ಯ.
ಎಷ್ಟು ಕೊಟ್ಟರು ಆಗಲ್ಲ ನಮಗೆ. 100 ರೂಪಾಯಿ ಇದ್ರೆ ನಾಳೆ ಇನ್ನೊಂದು ಸ್ವಲ್ಪ ಇಟ್ಕೊಳ್ಳೋಣ, ಸ್ವಲ್ಪ ಎಫ್ ಡಿಗೆ ಸೇರ್ಸೋಣ, ಸ್ವಲ್ಪ ಸೇರ್ಸೋಣ, ಹಾಗೆ ಇರ್ತಾನೆ ಇರುತ್ತೆ ನಮ್ಮ ಮನ್ಸು. ಎಲ್ಲೋ ಒಂದ್ ಕಡೆ ಫುಲ್ ಸ್ಟಾಪ್ ಹಾಕ್ಬೇಕಲ್ಲ. ಆಮೇಲೆ ನಾವಿತ್ತೇನ ತರ್ಪಣೀಯೋ ಮನುಷ್ಯ, ಮನುಷ್ಯನಿಗೆ ಹಣದಿಂದ ಸ್ಯಾಟಿಸ್ಫೈ ಮಾಡಕ್ ಆಗೋದಿಲ್ಲ. ಆಮೇಲೆ ಏನು, ಲಪ್ಸ್ಯಾಮಹೆ ವಿತ್ತ ಮದ್ರಾಕ್ಷ ಚೇತ್ವ. ಲಪ್ಸ್ಯಾಮಹೆ ಒಳ್ಳೆ ಮಾತು. ಮನೆಗೆ ಯಾರು ಬಂದ್ರೆ, ಸಪೋಸ್ ನಿಮ್ ಮನೆಗೆ ಅತಿಥಿ ಅಂತ ಯಾರು ಬಂದ್ರೆ, ಅದು ಇವಾಗ ಕಠೋಪನಿಷತ್ ಕೇಳಿದ್ಮೇಲೆ ಅತಿಥಿ ದೇವೋ ಭವ ಅಂತ ಪ್ರಿನ್ಸಿಪಲ್ ಬಂದ್ಮೇಲೆ ನೀವು ಹಾಗೆ ಕಳಿಸ್ತೀರಾ ಎಲ್ರನ್ನು? ನ್ಯಾಚುರಲ್ ಆಗಿ ಎಲ್ಲರೂ ಕಳಿಸಲ್ಲ. ಸಪೋಸ್ ನೀವು ನಾನು ನೋಡಕ್ ಬರ್ತೀರಾ, ನೀವು ಬರೀ ಕೈ ಎಲ್ಲ ಬರ್ತೀರಾ, ಹಣ್ಣು ಹಂಪಲು ದಕ್ಷಿಣ ಎಲ್ಲ ತಗೊಂಡ್ಬರ್ತೀರಾ. ಯಮ ಹೇಳ್ತಿದ್ದಾನೆ, ನಚಿಕೇತಸ್ ಹೇಳ್ತಿದ್ದಾನೆ, ನಾನು ಇಲ್ಲಿ ಬಂದ ಮೇಲೆ ನೀನ್ ವರ ಕೊಡ್ತೀಯ ಅಂತ ಹೇಳೋ ಅವಶ್ಯಕತೆ ಏನಿಲ್ಲ. ನೀನ್ ನಾನು ಬರೀ ಕೈಯಲ್ಲಿ ಕಳಿಸ್ತೀಯಾ? ನೀನ್ ಅತಿಥಿ ಪೂಜೆಯಲ್ಲಿ ಹೇಳಿರೋದು ನೀನು, ಯು ಹ್ಯಾವ್ ಟು ಗಿವ್ ಸಮಥಿಂಗ್ ಅಂಡ್ ಸೆಂಡ್, ಯು ಕೆನಾಟ್ ಸೆಂಡ್ ಬೇರ್ ಹ್ಯಾಂಡೆಡ್. ಅದು ಸಾಕು ನನಗೆ. ಮಾತು ನೋಡಿ ಅವನು. ಲಪ್ಸ್ಯಾಮಹೇ ತ್ವ ಅದ್ರಾಕ್ಷ ಚೇತ್ತ ವಿತ್ತಂ ಅಂದ್ರೆ ಆ ವಿತ್ತಂ, ನೀನ್ ನನಗೆ ಸ್ವಲ್ಪ ಆದ್ರೂ ಕೊಟ್ಟೆ ಕಳಿಸ್ತೀಯ. ಮಗ ಎಲ್ಲರೂ ಆಫ್ ಮಾಡಿ, ದೀಪ ಹಚ್ಕೊಳ್ತು ನೋಡಿ, ಅದು ತೆಗ್ದುಬಿಡಿ, ಅದು ಆಫ್ ಮಾಡ್ತೀರಾ? ಬಟ್ಟೆ ತಗೊಳ್ಳಿ, ಬಟ್ಟೆ ತಗೊಳ್ಳಿ, ಅಲ್ಲಿ ಕೆಳಗಡೆ ಇದೆ ನೋಡಿ, ಅಷ್ಟೇ. ಹಾ ರೈಟ್, ಸರಿ. ವಿಷ್ಣು 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 ವಿಷ್ಣು. ತ್ವಾ ಅದ್ರಾಕ್ಷಂ ಚೇತ್ತ ವಿತ್ತಂ. ಏನಾದ್ರು ಸ್ವಲ್ಪ ಕೊಟ್ಟು ಕಳಿಸ್ತೀಯ. ಸ್ವಾಮಿ ಇದೆಲ್ಲ ನಮ್ಗೆ ಅರ್ಥ ಆಗತ್ತೆ, ಸರಿ. ಜೀವಿಷ್ಯಾಮೋ ಯಾವದಿಶ್ಯಸಿ ತ್ವಂ, ತ್ವಂ ಯಾವತ್ ತಾವತ್ ಜೀವಿಷ್ಯಾಮಃ. ತ್ವಂ ಯಾವತ್ ಇಷ್ಯಾಸಿ ತಾವತ್ ಸೇರಿಸ್ಕೊಳ್ಬೇಕು ಇನ್ ಬ್ರಾಕೆಟ್ಸ್, ಜೀವಿಷ್ಯಾಮಃ ಅಂದ್ರೆ ನೀನೊಬ್ಬ ದೇವತೆಯನ್ನ ನಾನು ಯಮಲೋಕಕ್ಕೆ ಬಂದು ನಿನ್ನ ನೋಡ್ತಿದ್ದೀನಿ. ಅದು ಎಷ್ಟು ಬ್ಲೆಸ್ಸಿಂಗ್ಸ್ ನನಗೆ. ನಿನಗೆ ಲಾಂಗ್ ಲೈಫ್ ಇದೆ, ನಿನ್ನ ನೋಡಿದ್ಮೇಲೆ ನನಗೂ ಲಾಂಗ್ ಲೈಫ್. ಯಮನ ಹತ್ರ ಹೋಗಿ ಏನ್ ಕೇಳ್ತೀವಿ? ಯಮನ್ ನಮಸ್ಕಾರ ಮಾಡಿದ್ರೇನೆ ಲಾಂಗ್ ಲೈಫ್ ಅಲ್ವಾ? ನೀನ್ 100 ವರ್ಷ ಕೊಡ್ತೀನಿ ಅಂತಂದ್ರೆ ನನಗೆ, ನೀ 100 ವರ್ಷ ಕೊಡದೇ ಇದ್ರು, ಜಸ್ಟ್ ಬೈ ಡೂಯಿಂಗ್ ನಮಸ್ಕಾರ ಯು ಹ್ಯಾವ್ ಟು ಗ್ರಾಂಟ್ ಮೀ ದಟ್. ವಾಟ್ ಇಸ್ ದ ಬಿಗ್ ಡೀಲ್? ತ್ವಂ ಯಾವತ್ ಇಷ್ಯಾಸಿ ತಾವತ್ ಜೀವಿಷ್ಯಾಮಃ. ನೀನಿರೋವರೆಗೂ ನನಗೆ ಲಾಂಗ್ ಲೈಫ್. ಮೇ ವರಣೀಯ ವರಹ ತು ಸಹ ಏವ. ಐ ವಾಂಟ್ ದಟ್ ಥರ್ಡ್ ವರ ಅಲೋನ್. 3ನೇ ವರ ನನಗೆ ಬೇಕೇ ಬೇಕು. 3ನೇ ವರ ಆತ್ಮವಿದ್ಯಾ ವರಹ. ಮೇ ವರಣೀಯ ವರಹ ತು ಸಹ ಏವ. ಸರಿ, ಲೇಟ್ ಆಗತ್ತೆ ಬಿಡಿ, ಇನ್ನ 2 ಶ್ಲೋಕ ಮಂತ್ರ ಇದೆ, ಮುಗಿಸೋಣ ಅಂತ ಅನ್ಕೊಂಡೆ, ಆಗಲ್ಲ, ಒಂದು 20 ನಿಮಿಷ ಆದ್ರೂ ಬೇಕು. ಸರಿ, ಇಲ್ಲಿಗೆ ನಿಲ್ಸೋಣ, ನಾಳೆ ನೋಡುವ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.